ಯಾವಾಗಲೂ ನಾವು ಸ್ತುತಿಸ್ತಾ ಬರ್ತಿದ್ದೇವೆ. ಆತನು ನಮ್ಮ ಜೀವಿತದಲ್ಲಿ ಮಾಡಿದಂಥ ಉಪಕಾರಗಳು, ಅವಘಡಗಳಲ್ಲಿ ನಮ್ಮನ್ನು ತಪ್ಪಿಸಿದ್ದಾನೆ, ನಮ್ಮನ್ನು ನಡೆಸಿದ್ದಾನೆ, ಕಷ್ಟದಲ್ಲಿ ಬಿಡಿಸಿದ್ದಾನೆ, ಕಣ್ಣೀರನ್ನು ಒರೆಸಿದ್ದಾನೆ. ಆತನು ನಮ್ಮ ಪಾಪಗಳನ್ನು ಕೂಡ ಕ್ಷಮಿಸಿದ್ದಾನೆ. ಅದು ನಮ್ಮ ಒಳ್ಳೆಯ ಕ್ರಿಯೆಗಳಿಂದಲ್ಲ, ಆತನ ಕೃಪೆಯಿಂದಲೇ. ನಾವು ಪ್ರಥಮವಾಗಿ ಈ ವಿಷಯವನ್ನು ನಾವು ಆಲೋಚಿಸುವ. ನಮ್ಮ ಒಳ್ಳೆಯ ಕ್ರಿಯೆಗಳಿಂದ ನಮ್ಮ ಪಾಪವು ಕ್ಷಮಿಸಲ್ಪಡಲಿಲ್ಲ ಅಥವಾ ನಮ್ಮ ದ್ರೋಹವು ಅದು ಅಳಿಸಲ್ಪಡಲಿಲ್ಲ. ಆತನ ಕೃಪೆಯಿಂದ, ಆತನು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿಯಿಂದ ಈ ಒಂದು ಪಾಪವು ನಮ್ಮ ಮೇಲೆ ಏನು ಆ ಹೊರೆಯಾಗಿತ್ತು ಅದು ನಮ್ಮಿಂದ ತೆಗೆಯಲ್ಪಟ್ಟಿದೆ. ಇಂದು ಆ ದೇವರನ್ನು ನಾವು ಹೃದಯಪೂರ್ವಕವಾಗಿ ನಮ್ಮ ದೇವರನ್ನು ನಾವು ಆರಾಧಿಸುವ, ಆತನನ್ನು ಸ್ತುತಿಸುವ. ಯಾಕೆಂದರೆ ಈ ಒಂದು ಭಾಗ್ಯವನ್ನು, ಮಕ್ಕಳನ್ನಾಗಿ ಮಾಡಿದಂಥ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಾನೆ. ನಾವು ಆತನನ್ನು ಪ್ರೀತಿಯಿಂದ ಅಪ್ಪ, ತಂದೆ ಎಂಬುದಾಗಿ ಕರಿಬೋದು. ಆ ಭಾಗ್ಯಕ್ಕೆ ನಮ್ಮನ್ನು ನಡೆಸಿದ್ದಾನೆ. ಅದನ್ನು ನಾವು ಹೃದಯದಲ್ಲಿ ಆಲೋಚನೆ ಮಾಡಿಕೊಂಡು ಒಂದು ಕ್ಷಣ ನಮ್ಮ ದೇವರಿಗಾಗಿ ನಮ್ಮನ್ನು ಫಸ್ಟ್ ನಾವು ಬಿಟ್ಟು ಕೊಡುವ. ಯಾವುದೋ ಒಂದು ಆಲೋಚನೆಯಿಂದ ಅಥವಾ ಯಾವುದೋ ಮೈಂಡ್ ಬ್ಯುಸಿಯಾಗಿದ್ದುಕೊಂಡು ನಾವು ಬಂದಿರ್ತೇವೆ. ಸ್ವಲ್ಪ ಒಂದು ಕ್ಷಣದಲ್ಲಿ ನಮ್ಮ ದೇವರಿಗೆ ನಮ್ಮನ್ನು ನಾವು ಬಿಟ್ಟು ಕೊಡುವ. ಸ್ತೋತ್ರ ಸ್ವಾಮಿ, ಪರಿಶುದ್ಧನೇ ಸ್ತೋತ್ರ. ದೇವರೇ, ನಾವು ಯಾವಾಗಲೂ ಬ್ಯುಸಿ ಇರ್ತೇವೆ ಸ್ವಾಮಿ. ನಿನ್ನ ಪ್ರೀತಿಯನ್ನು ಒಮ್ಮೊಮ್ಮೆ ನೆನೆಸ್ತೇವೆ, ಒಮ್ಮೊಮ್ಮೆ ನೆನೆಸುವುದಿಲ್ಲ. ಆದರೆ ಯಾವಾಗಲೂ ನೀನು ನಮಗೋಸ್ಕರ ಹಂಬಲಿಸುವಾತನಾಗಿದ್ದೆ. ದೇವರೆಂದು ನಾವು ಸಭೆಯಾಗಿ ಸೇರಿ ಬಂದಿದ್ದೇವೆ. ದೇವರೇ, ನಾವೆಲ್ಲರೂ ಏಕ ಮನಸ್ಸಾಗಿ ನಿನ್ನನ್ನು ದೃಷ್ಟಿಸ್ತಿದ್ದೇವೆ ಸ್ವಾಮಿ. ನೀನು ಮಾಡಿದ ಕಾರ್ಯಗಳನ್ನು ನಾವು ನೆನೆಸ್ತಾ ಇದ್ದೇವೆ ಸ್ವಾಮಿ. ಅವು ನಮ್ಮನ್ನು ಬಲಪಡಿಸು, ನಮ್ಮ ಬಲಹೀನ ಭಾಗಗಳನ್ನು ಬಲಪಡಿಸು. ನಿನ್ನನ್ನು ಸ್ತುತಿಸಲಿಕ್ಕೆ, ನಿಮ್ಮನ್ನು ಕೊಂಡಾಡಲಿಕ್ಕೆ ನಮ್ಮನ್ನು ಬಲಪಡಿಸು ಸ್ವಾಮಿ. ನಿನಗೆ ಸ್ತೋತ್ರ ತಂದೆ. ರಾಜನೇ ನಿನಗೆ ಸ್ತೋತ್ರ. ಸರ್ವಶಕ್ತನಾದಂಥ ದೇವರೇ ನಿನಗೆ ಸ್ತೋತ್ರ. ನಮ್ಮ ಉದ್ಧಾರಕನೇ ನಿನಗೆ ಸ್ತೋತ್ರ. ಬಲಪಡಿಸುವಾತನೇ ನಿನಗೆ ಸ್ತೋತ್ರ. ನಮ್ಮ ನಡೆಸುವಾತನೇ ನಿನಗೆ ಸ್ತೋತ್ರ. ನಮ್ಮ ಧೈರ್ಯವಾಗಿರುವಾತನೇ ನಿನಗೆ ಸ್ತೋತ್ರ. ನಮ್ಮ ಬಂಡೆ, ನಮ್ಮ ಕೋಟೆ, ನಮ್ಮ ದುರ್ಗವಾಗಿರುವಾತನೇ ನಿನಗೆ ಸ್ತೋತ್ರ. ನಮ್ಮ ಬಲಹೀನತೆಯಲ್ಲಿ ನಿನ್ನ ಬಲವನ್ನು ತುಂಬಿಸಿದಾತನೇ ನಿನಗೆ ಸ್ತೋತ್ರ. ಸ್ತೋತ್ರ ಸ್ವಾಮಿ. ಪ್ರೀತಿ ಸ್ವರೂಪನಾದಂಥ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಸ್ವಾಮಿ, ಸಮಯಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಮಕ್ಕಳಾದ ನಾವೆಲ್ಲರೂ ಬಂದು ಕರ್ತನೆ ನಿನ್ನನ್ನು ಆರಾಧಿಸಿ, ದೇವರು ನಿನ್ನನ್ನು ಸ್ತುತಿಸಿ ಆರಾಧಿಸಿ ಕೊಂಡಾಡುವಂಥ ಈ ಸಮಯ ಅವಕಾಶವನ್ನು ನಮಗೆ ಕೊಟ್ಟಿದ್ದಿ ಕರ್ತನೆ. ದೇವರೇ, ಈಗ ನಾವು ಸಲ್ಲಿಸಲಿಕ್ಕಿರುವಂಥ ಎಲ್ಲ ಸ್ತುತಿ ಆರಾಧನೆಗಳು ಅದು ನಿನ್ನೊಬ್ಬನಿಗೆ ಸಲ್ಲಿಸಲ್ಪಡಲಿ ಸ್ವಾಮಿ. ಕರ್ತನೆ, ಯಾರ್ಯಾರು ಈ ಸ್ಥಳದಲ್ಲಿ ಬಂದು ನಿನ್ನನ್ನು ಆರಾಧಿಸಬೇಕೆಂಬುದಾಗಿ ನೀನು ಆಲೋಚಿಸಿದ್ಯೋ ಆ ಜನರು ಕರ್ತನೆ ಆದಷ್ಟು ಬೇಗನೆ ತಕ್ಕ ಸಮಯದಲ್ಲಿ ಸುರಕ್ಷಿತವಾಗಿ ಬರುವಂತೆ ಕೃಪೆ ಕೊಡು ದೇವರೇ. ನಾವೆಲ್ಲರೂ ಸುರಕ್ಷಿತವಾಗಿ ನಿನ್ನ ಸನ್ನಿಧಾನದಲ್ಲಿ ಕಾಣಿಸಲ್ಪಡ್ಲಿಕ್ಕಾಗುವಂತೆ ಕೃಪೆ ಮಾಡಿದೆ. ನಿನಗೆ ಸ್ತೋತ್ರಪ್ಪ. ಈಗ ನಾವು ಮಾಡಲಿಕ್ಕಿರುವಂಥ ಆರಾಧನೆಯಲ್ಲಿಯೂ ನೀನು ಮಹಿಮೆ ಹೊಂದು ಸ್ವಾಮಿ. ಎಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ಹಲ್ಲೆಲೂಯ. ನಾವು ನಮ್ಮ ದೇವರನ್ನು ಆರಾಧಿಸುವ. ಚಪ್ಪಾಳೆ ಮೂಲಕ ನಮ್ಮ ದೇವರನ್ನು ಸ್ತುತಿಸುವ ಪ್ರಿಯರೇ. ಅಪ್ಪ, ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಅಪ್ಪ, ನಿನ್ನ ಕರದಲ್ಲಿ ನಾನು ಮಣ್ಣಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ, ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ, ಆರಾಧನೆ ನನ್ನೆಸಯ್ಯ, ಕೊಂಡಾಡುವೆ ನನ್ನೆಸಯ್ಯ. ಆರಾಧನೆ ನನ್ನೆಸಯ್ಯ,
ಸ್ವಾಮಿ. ಬಿಡಿಸಿ ಕರೆದಿರುವೆ ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ಕಟ್ಟಲ್ಪಟ್ಟ ಕಥೆಯಾದ ನನ್ನ ಬಿಡಿಸಿ ಕರೆದಿರುವೆ ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನಾರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನಾರಾಧಿಪೆ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ. ತಪ್ಪಿ ಹೋದ ಮಗನಂತಿದ್ದೆ ಹೌದು ಸ್ವಾಮಿ. ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ತಪ್ಪಿ ಹೋದ ಮಗನಂತಿದ್ದೆ ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನಾರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನಾರಾಧಿಪೆ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ. ನನ್ನ ಕರಗಳ ತಟ್ಟಿ ತಟ್ಟಿ ಹೌದು ಸ್ವಾಮಿ. ನಾವು ನಿನಗೋಸ್ಕರ ಕರ್ತನೆ ನಮ್ಮ ಚಪ್ಪಾಳೆ ಮೂಲಕ ನಾವು ಸ್ತುತಿಸ್ತೇವೆ ತಂದೆ. ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನಾರಾಧಿಪೆ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ ಕೊಂಡಾಡುವೆ ನನ್ನೆಸೆಯ. ಆರಾಧನೆ ನನ್ನೆಸೆಯ ಕುಣಿದಾಡುವೆ ನನ್ನೆಸೆಯ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆಯನ್ನು ನೆನೆದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆಯನ್ನು ನೆನೆದವರ ಉನ್ನತಕ್ಕೇರಿಸಿದೆ. ಅಯ್ಯ ಸ್ತೋತ್ರ 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 ನನ್ನೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ನನ್ನೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ
ಹೊರಿಸಿದೆ ಕ್ರಿಸ್ತನ ಮಹಿಮೆಯನ್ನು ವಸ್ತ್ರವಾಗಿ ಹೊರಿಸಿದೆ ನನಗೆ ಕ್ರಿಸ್ತನ ಮಹಿಮೆಯನ್ನು ವಸ್ತ್ರವಾಗಿ ತೊಡಿಸಿದೆ ಅಯ್ಯ ಸ್ತೋತ್ರ 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 ನನ್ನ ಯೇಸುವಿಗೆ ಸ್ತೋತ್ರ ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ ಅಯ್ಯ ಸ್ತೋತ್ರ 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 ನನ್ನ ಯೇಸುವಿಗೆ ಸ್ತೋತ್ರ ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ ಕ್ರಿಸ್ತನ ರಕ್ತದಿಂದ ಮಗನಾಗಿ ಆರಿಸಿದೆ ಕ್ರಿಸ್ತನ ರಕ್ತದಿಂದ ನನ್ನ ಮಗನಾಗಿ ಆರಿಸಿದೆ ಅಯ್ಯ ಸ್ತೋತ್ರ 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 ಸ್ವಾಮಿ, ನಿನ್ನ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ ನಿನ್ನ ನಂಬಿ ಬಂದವರ ಹೌದು ಸ್ವಾಮಿ, ನಿನ್ನ ಹೆಸರನ್ನು ಹೇಳಿ ಅವರ ಕೈ ಬಿಡಲೇ ಇಲ್ಲ ಸ್ವಾಮಿ. ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ ನಿನ್ನ ಕೃಪೆಯನ್ನು ನೆನೆದವರ ಉನ್ನತಕ್ಕೇರಿಸಿದೆ ಅಯ್ಯ ಸ್ತೋತ್ರ 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 ನನ್ನ ಯೇಸುವಿಗೆ ಸ್ತೋತ್ರ ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ ಅಯ್ಯ ಸ್ತೋತ್ರ 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 ನನ್ನ ಯೇಸುವಿಗೆ ಸ್ತೋತ್ರ ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ ಅಯ್ಯ ಸ್ತೋತ್ರ 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 ಸ್ವಾಮಿ, ಯೇಸುವಿಗೆ ಸ್ತೋತ್ರ ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ ಸ್ತೋತ್ರ ಸ್ವಾಮಿ. ಒಂದಿನ ಪರಿಶುದ್ಧತೆಗಾಗಿ ಸ್ತೋತ್ರಪ್ಪ. ಯೋಗ್ಯತೆ ಇಲ್ಲದ ನಮ್ಮನ್ನು ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ನಿಲ್ಲಿಸಿದೆ ಸ್ವಾಮಿ. ನೀತಿವಂತರನ್ನಾಗಿ ಮಾಡಿದೆ ಸ್ವಾಮಿ. ನಮ್ಮ ಪುಣ್ಯ ಕ್ರಿಯೆಯಿಂದಲ್ಲ ಕರ್ತನೆ, ನಿನ್ನ ಕೃಪೆಯಿಂದಲೇ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದೆ. ಓ, ಎಷ್ಟೊಂದು ಭಾಗ್ಯವನ್ನು ನಮಗೆ ನೀನು ಕೊಟ್ಟಿದೆ ಸ್ವಾಮಿ. ನಿನ್ನ ನಾವು ಕೊಂಡಾಡ್ತೇವೆ ತಂದೆ. ಸ್ತೋತ್ರಾಯ ರಕ್ಷಕನೇ ಸ್ತೋತ್ರ. ಸ್ತುತಿ ಕೋಟಿ ಕೋಟಿ ಸ್ತುತಿ
योग्यता से बढ़ के दिया है अपनी दया से तूने मुझे, मांगने से ज्यादा मिला मुझे, आभारी हूँ प्रभु में। मांगने से ज्यादा मिला मुझे, आभारी हूँ प्रभु में। धन्यवाद के साथ स्तुति गाऊंगा, हे यीशु मेरे खुदा। उपकार तेरे यीशु, कोटि कोटि स्तुति धन्यवाद। तू है सच जिंदा खुदा, है तुझ पर ही भरोसा मेरा। तू है सच जिंदा खुदा, है तुझ पर ही भरोसा मेरा। सेवा पूरी करके पाऊँ इनाम प्रभु ऐसा तो वरदान। सेवा पूरी करके पाऊँ इनाम प्रभु ऐसा तो वरदान। धन्यवाद के साथ स्तुति गाऊंगा, हे ಸಭೆ ನಾವೆಲ್ಲರೂ खुदा। ಎಲ್ಲರೂ ನಮ್ಮ ಸ್ವರ ತೆಗೆಯುವ उपकार तेरे यीशु, कोटि कोटि स्तुति धन्यवाद। धन्यवाद के साथ स्तुति गाऊंगा, हे यीशु मेरे खुदा। उपकार तेरे यीशु, कोटि कोटि स्तुति धन्यवाद। योग्यता से बढ़ के दिया अपनी दया ಹೌದು ಸ್ವಾಮಿ, से तूने ನಮಗೆ ನೀನು ತೋರಿಸಿದೆ ಸ್ವಾಮಿ. योग्यता से बढ़ के दिया है अपनी दया से तूने मुझे, मांगने से ज्यादा Yes, Lord. मिला मुझे, आभारी हूँ प्रभु में। मांगने से ज्यादा मिला मुझे, आभारी हूँ प्रभु में। धन्यवाद के साथ स्तुति गाऊंगा, हे यीशु मेरे खुदा। उपकार तेरे बेशुमार, कोटि कोटि स्तुति धन्यवाद। धन्यवाद के साथ स्तुति गाऊंगा, हे यीशु मेरे खुदा। उपकार तेरे बेशुमार, कोटि कोटि स्तुति धन्यवाद। ಸ್ತೋತ್ರ ಸ್ವಾಮಿ. ಓ ಸಭೆ ಎಲ್ಲ ನಾವು ನಿನ್ನನ್ನು ಆರಾಧಿಸ್ತೇವಪ್ಪ. ನೀನೊಬ್ಬನೇ ಯೋಗ್ಯನು ಸ್ವಾಮಿ.
ನೀನೊಬ್ಬನೇ ಸ್ವಾಮಿ ಸರ್ವಶಕ್ತನಾದಂಥ ದೇವರು. ನೀನೊಬ್ಬನೇ ಸ್ವಾಮಿ ನಮ್ಮನ್ನು ನಡೆಸುವಾತನು. ನೀನೊಬ್ಬನೇ ಸ್ವಾಮಿ ಪರಿಶುದ್ಧನು. ನೀನೊಬ್ಬನೇ ಸ್ವಾಮಿ ನಮಗೋಸ್ಕರ ಪ್ರಾಣವನ್ನು ಕೊಟ್ಟು ನಮ್ಮನ್ನು ನಿನ್ನ ಮಕ್ಕಳನ್ನಾಗಿ ಮಾಡಿದ. ಓ, ನಿನ್ನನ್ನು ಆರಾಧಿಸ್ತೇವಪ್ಪ, ನಿನ್ನನ್ನು ಆರಾಧಿಸ್ತೇವೆ ತಂದೆ. ನಿನ್ನ ಪರಿಶುದ್ಧ ನಾಮವನ್ನು ನಾವು ಮೇಲಕ್ಕೆತ್ತುತ್ತೇವಪ್ಪ. ನಾವು ಸಭೆಯಾಗಿ ನಿನ್ನ ನಾಮ ನಾವು ಮೇಲಕ್ಕೆತ್ತುತ್ತೇವೆ ತಂದೆ. ನಿನ್ನೊಬ್ಬನೇ ಯೋಗ್ಯನು ಸ್ವಾಮಿ, ನಿನ್ನ ಹಾಗೆ ಯಾರೂ ಇಲ್ಲ ತಂದೆ. The glory and the honor, Lord, we lift our hands in worship as we lift your holy name. You deserve the glory and the honor, Lord, we lift our hands in worship as we lift your holy name. For you are great. You do miracles so great. There is no one else like you. There is no one else like you. For you are great. You do miracles so great. There is no one else like you. There is no one else like you. ನನ್ನ ಕರಗಳ ಎತ್ತಿ ಇಂದು ನಿನ್ನನ್ನೇ ಆರಾಧಿಸಿ ಸ್ತುತಿಗೆ ಯೋಗ್ಯನೇ ಮಹಿಮೆ ನಿನಗೆ. ನನ್ನ ಕರಗಳ ಎತ್ತಿ ಇಂದು ನಿನ್ನನ್ನೇ ಆರಾಧಿಸಿ ನಿವುನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನಿವುನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನಿವುನ್ನತ ಅದ್ಭುತವ ಮಾಡಿದೆ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನಿವುನ್ನತ ಅದ್ಭುತವ ಮಾಡಿದೆ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಆತನ ಸ್ತುತಿಗೆ ಯೋಗ್ಯ ನಾವು ಹೇಳುವ ಸ್ತುತಿಗೆ ಯೋಗ್ಯ. ಹೌದು ಸ್ವಾಮಿ, ಪ್ರತಿಯೊಬ್ಬರು ನಮ್ಮ ದೇವರಿಗೆ ಆ ಘನತೆಯನ್ನು ನಾವು ಸಲ್ಲಿಸುವ. ನಿನ್ನನ್ನೇ ಆರಾಧಿಸುವೆ ಸ್ತುತಿಗೆ ಯೋಗ್ಯನೇ ಮಹಿಮೆ ನಿನಗೆ. ನನ್ನ ಕರಗಳ ಎತ್ತಿ ಇಂದು ನಿನ್ನನ್ನೇ ಆರಾಧಿಸುವೆ. ನಿವುನ್ನತ ಅದ್ಭುತವ ಮಾಡಿದೆ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನಿವುನ್ನತ ಅದ್ಭುತವ ಮಾಡಿದೆ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ
ಯೋಗ್ಯನೇ, ಮಹಿಮೆ ನಿನಗೆ. ನನ್ನ ಕರಗಳನ್ನೆತ್ತಿ ಎಂದು ನಿನ್ನನ್ನೇ ಆರಾಧಿಸುವೆ, ಸ್ತುತಿಗೆ ಯೋಗ್ಯನೇ, ಮಹಿಮೆ ನಿನಗೆ. ನನ್ನ ಕರಗಳನ್ನೆತ್ತಿ ಎಂದು ನಿನ್ನನ್ನೇ ಆರಾಧಿಸುವೆ. ನೀ ಉನ್ನತ ಅದ್ಭುತವ ಮಾಡಿದೆ, ನಿನ್ನ ಹಾಗೆ ಯಾರು ಇಲ್ಲ. Yes, Father. Yes, Holy God. Na haage yaar. Yes, you are Almighty. You are King of Kings. You are Lord of Lords. Yes, Father. Yes, yes. You are great. You the miracle so great. There is no one else like you. There is no one else like you. For you are great. You do miracles so great. There is no one else like you. There is no one else like you. You deserve glory and the honor. Lord, we lift our hands in worship and we lift your holy name. You deserve the glory and the honor. Lord, we lift our hands in worship as we lift your holy name. For you are great, you're the miracle so great. There is no one else like you. There is no one else like you. For you are great, you're the miracle so great. There is no one else like you. There is no one else like you. Unnata ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡಿದೆ. Come on, church. ಎಲ್ಲರ ಬಾಯಿಗಳು ಆತನನ್ನು ಕೊಂಡಾಡಲಿ, ರಾಜಾದಿರಾಜನನ್ನು ಕೊಂಡಾಡಲಿ. Yes, yes Lord, yes Father. ಇನ್ನು ಮೇಲೆ ನೀ ಉನ್ನತ, ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ. Yes Father, yes. ನೀ ಉನ್ನತ. ಸಭೆಯ ಸ್ವರ ಕೇಳಿಸಲು. Yes Father, hallelujah. ನಿನ್ನ ಹಾಗೆ ಯಾರು. ಕೊನೆಯದಾಗಿ ನೀವು ಉನ್ನತ ಹೇಳೋಣ. Come on. ಉನ್ನತ ಅದ್ಭುತವ ಮಾಡಿದೆ. ಎಲ್ಲ ಬಾಯಿಗಳು ತೆರೆಯಲ್ಪಡಲಿ ಕರ್ತನಿಗಾಗಿ. ಶಬಲ ಕುಂಫ. Yes Father. Yes Lord. ಕೊನೆಯದಾಗಲಿ ಸ್ತುತಿಗೆ, ಸ್ತುತಿಗೆ ಯೋಗ್ಯನೇ, ಮಹಿಮೆ ನಿನಗೆ. ನನ್ನ ಕರಗಳನ್ನೆತ್ತಿಂದು ನಿನ್ನನ್ನೇ ಆರಾಧಿಸುವೆ, ಸ್ತುತಿಗೆ ಯೋಗ್ಯನೇ, ಮಹಿಮೆ ನಿನಗೆ. ನನ್ನ ಕರಗಳನ್ನೆತ್ತಿಂದು ನಿನ್ನನ್ನೇ ಆರಾಧಿಸುವೆ, ಉನ್ನತ ಅದ್ಭುತವ ಮಾಡಿದೆ. Yes, 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 yes. Yes, Father. ನಿನ್ನ ಹಾಗೆ ಯಾರು ಇಲ್ಲ ಸ್ವಾಮಿ. ಹೌದು ದೇವರೇ, ರಾಜಾದಿ ರಾಜನು ನೀನು, ಒಡೆಯರ ಒಡೆಯನು ನೀನು, ಕರ್ತರ ಕರ್ತನು ನೀನು,
ಮಹಿಮೆಯಿಂದ ವ್ಯಾಪಿಸಲ್ಪಟ್ಟ ಆತನು. ನೀನು ಪರಿಶುದ್ಧನು ಸ್ವಾಮಿ, ನೀನು ಭಯಂಕರನು ಸ್ವಾಮಿ. ಈ ಉನ್ನತ ಅದ್ಭುತವ ಮಾಡಿದೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಈ ಉನ್ನತ ಅದ್ಭುತವ ಮಾಡಿದೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಯೇಸು ಹಾಗೆ ಯಾರು ಇಲ್ಲ, ಯೇಸು ಹಾಗೆ ಯಾರು ಇಲ್ಲ. ಓ ಹಲ್ಲೆಲೂಯಾ, ಓ ಹಲ್ಲೆಲೂಯಾ, ಓ ಹಲ್ಲೆಲೂಯಾ. ಓ ಜೀಸಸ್, ಜೀಸಸ್, ಜೀಸಸ್. ಬಾಯಿಗಳನ್ನು ತೆರೆಯೋಣ ಪ್ರಿಯರೇ. ಹಲ್ಲೆಲೂಯಾ ಲಾರ್ಡ್. Father, we love you, we praise you, we give glory, 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 glory. ಎಲ್ಲ ಘನತೆ ಮಾನ ಮಹಿಮೆಗೆ ಯೋಗ್ಯನೇ ನಿನಗೆ ಸ್ತೋತ್ರಪ್ಪ. ನಮ್ಮನ್ನು ಈ ಸಮಯದಲ್ಲಿ ವಾಕ್ಯದ ಮೂಲಕ ನಡೆಸಲಿಕ್ಕೆ ದೇವರದಕ್ಕಾಗಿ ಸ್ತೋತ್ರ. ಇದು ಅಭಿಷಿಕ್ತ ದಾಸರು ನಮ್ಮ ಮಧ್ಯದಲ್ಲಿ ಕರ್ಕೊಂಡು ಬಂದಿರೋದಕ್ಕಾಗಿ ಸ್ತೋತ್ರ ದೇವರೇ. ಏನನ್ನ ಮಾತನಾಡಬೇಕೆಂಬುದಾಗಿ ನೀವು ಇಚ್ಛೆ ಪಟ್ಟಿದ್ದರು ಸ್ವಾಮಿ, ಮಾತನಾಡಪ್ಪ, ಮಾತನಾಡು ಸ್ವಾಮಿ. ನಿನ್ನ ಚಿತ್ತವೇ ನೆರವೇರಲಿ. ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರ ಪ್ರಕಾರ ಭೂಲೋಕದಲ್ಲಿರುವ ಈ ಸ್ಥಳೀಯ ಸಭೆಯಲ್ಲಿ ನನ್ನಲ್ಲಿ ನಮ್ಮಲ್ಲಿ ಎಲ್ಲರ ಚಿತ್ತ ನೆರವೇರಲಿ. ನಿನ್ನ ಆಲೋಚನೆ ಈಡೇರಲಿ. ಅದರ ಮೂಲಕ ನಿನಗೆ ಮಹಿಮೆಯಾಗಲಿ. ನಮ್ಮ ಮಧ್ಯದಲ್ಲಿ ಕರ್ಕೊಂಡು ಬಂದಿರುವಂಥ ನಿನ್ನ ಅಭಿಷಿಕ್ತರಿಗಾಗಿ ನಿನಗೆ ಸ್ತೋತ್ರಪ್ಪ. ಅವರ ಬಾಯಲ್ಲಿ ಬಾಯನ್ನು ನಿನ್ನ ಬಾಯನ್ನಾಗಿ ದೇವರೇ ಉಪಯೋಗಿಸು ಸ್ವಾಮಿ, ಉಪಯೋಗಿಸಿ. ಮನಸ್ಸಿನಲ್ಲಿ ದೇವರೇ ಫ್ರೆಶ್ ಮನ್ನಗಳು ಹೊರಟು ಬರಲಿ ದೇವರೇ. ಎಸ್ ಫಾದರ್, ನಿನ್ನ ಕಂಟ್ರೋಲಿಗೆ ಒಳಪಡಿಸ್ತೇನೆ. ನಮ್ಮನ್ನು ಕೂಡ ಸ್ವಾಮಿ ನಿನ್ನ ಕಂಟ್ರೋಲ್ಗೆ ಒಳಪಡಿಸ್ತೇವೆ. ನಾವು ಸಿದ್ಧರಾಗಿದ್ದೇವೆ. ನಮ್ಮ ಕೂಡ ಮಾತನಾಡು. ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್, ಆಮೇನ್, ಆಮೇನ್. ಸಭೆ ಒಂದು ಕ್ಷಣ ದಯವಿಟ್ಟು ನಾವು ಕೂತ್ಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿವಸದಲ್ಲಿ ನಮ್ಮೊಂದಿಗೆ ದೇವರ ಸೇವಕರು ಅಭಿಷಿಕ್ತರಾದಂಥ ಪ್ರಶಾಂತ್ ಜತ್ತನರವರು ನಮ್ಮ ಮಧ್ಯೆಯಲ್ಲಿದ್ದಾರೆ. ಇವರು ಬೇರೆ ಯಾರಲ್ಲ, ನಮ್ಮವರೇ, ನನ್ನ ಆಪ್ತ ಮಿತ್ರ, ಬಾಲ್ಯ ಸ್ನೇಹಿತ, ಚಡ್ಡಿ ದೋಸ್ತ ಅಂತೇವಲ್ಲ ಹಾಗೆ ಒಟ್ಟಿಗೆ ನಾವು ಬೆಳೆದವರು, ಒಟ್ಟಿಗೆ ಕರ್ತನ ಅನುಭವಕ್ಕೆ ನಾವು ಬಂದವರು, ದೇವರು ಕೊಟ್ಟ ಸೇವೆಯನ್ನು ಒಂದೊಂದು ವಿಧದಲ್ಲಿ ನಾವು ಮಾಡುವವರು. ಹಲ್ಲೆಲೂಯಾ. ಇಂಥ ನನ್ನ ಪ್ರಿಯರು, ನನ್ನ ಆಪ್ತರು ಮತ್ತು ದೇವರ ಸೇವಕರು ಇವತ್ತು ನಮ್ಮ ಮಧ್ಯದಲ್ಲಿರೋದು ಸಂತೋಷ. ಮತ್ತು ನಿಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ದೇವರು ಇವರಿಗೊಂದು ಸೇವೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಅದು ಬಿಗ್ ಜೆ ಮೀಡಿಯಾ ಮಿನಿಸ್ಟ್ರಿಯ ಡೈರೆಕ್ಟರ್ ಆದಂಥ ಪ್ರಶಾಂತ್ ಜತ್ತನವರು ನಮ್ಮ ಮಧ್ಯದಲ್ಲಿರೋದು ಭಾಳ ಸಂತೋಷ. ಅವರನ್ನು ಕೂಡಲೇ ನಾನು ವೇದಿಕೆಗೆ ಸಂದೇಶ ಭಾಗಕ್ಕಾಗಿ ನಾವು ಆಹ್ವಾನಿಸುವ ಚಪ್ಪಾಳೆ ಪೂರ್ವಕವಾಗಿ ದೇವರ ಸೇವಕರನ್ನು ವೇದಿಕೆಗೆ ಆಹ್ವಾನಿಸ್ತೇವೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಿ. ನಮ್ಮನ್ನು ದೇವರನ್ನ ಆರಾಧನೆ ಮಾಡುವಂಥದ್ದೇ ದೊಡ್ಡ ಸಂತೋಷ. ಹಲ್ಲೆಲೂಯಾ. ಸೊ ನಾವೆಲ್ಲರೂ ದೇವರನ್ನ ಆರಾಧನೆ ಮಾಡಿದ್ದೇವೆ. ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಕೊಡುವ ಕೆಲವೊಂದು ಪ್ರಶ್ನೆಗಳೊಂದಿಗೆ ನಾನು ಯಾವಾಗಲೂ ಕೆಲವು ಸಲ ಪ್ರಶ್ನೆ ಕೇಳ್ತೇನೆ. ಇವತ್ತಿನ ಪ್ರಶ್ನೆ ಹಿಂದೆ ಬಂದು ಕೇಳಿದ ಅದೇ ಪ್ರಶ್ನೆ. ಕಳೆದ ವಾರ ಯಾವ ವಾಕ್ಯವನ್ನು ನೀವು ಕೇಳಿದ್ದೀರಿ? ಒಂದು 3-4 ಜನ ಬೇಡ, ಆ ಕಡೆ ಹೇಳಿ. ಎಷ್ಟು ಜನ ಬಂದಿದ್ದೀರಿ ಕಳೆದ ವಾರ? ಓಕೆ. ಏನು ವಾಕ್ಯ ಕೇಳಿದ್ದೀರಿ? ಅದರಲ್ಲಿ ಯಾವುದು ನಮಗೆ ಅಳವಡಿಸಿದ್ದೇವೆ ನಾವು? ವಾಕ್ಯ ನಮ್ಮ ಆರಾಧನೆ ಅಥವಾ ನಾವು ಆರಾಧನೆ ಮಾಡುವಂಥ ರೀತಿಗಳು, ಒಬ್ಬ ಬಿಲೀವರ್ ಅಥವಾ ದೇವರ ವಾಕ್ಯವನ್ನು ತಿಳಿದಂಥ ಮಕ್ಕಳು, ಅವರಿಗೆ ಒಂದು ಸತ್ಯ ಗೊತ್ತಿದೆ. ಏನು ಸತ್ಯ ಅಂದರೆ, ನಾವು ದೇವರನ್ನು ಆರಾಧನೆ ಮಾಡಲಿಕ್ಕೆ ಬರುವಾಗ ಮೊದಲು ನಾವು ದೇವರ ಹತ್ರ ಮಾತಾಡೋದು ಆರಾಧನೆ ಮೂಲಕ.
ತದನಂತರ ದೇವರು ನಮ್ಮ ಸಂಗಡ ಮಾತನಾಡೋದು ವಾಕ್ಯದ ಮೂಲಕ. ಆದರೆ ಆ ವಾಕ್ಯವಾದ ಮೂಲಕ ನಮ್ಮನ್ನು ಮಾತಾಡುವಂಥ ದೇವರು, ಆ ದೇವರು ಮಾತನಾಡಿದಂಥ ಮಾತುಗಳು ಯಾವಾಗ ನಾವು ಅದು ಹೆಚ್ಚು ಗಣನೆ ತಗೊಳ್ಳೋದಿಲ್ವೋ ಆಗ ನಾವು ಹೆಚ್ಚಾಗಿ ಆಶೀರ್ವಾದವನ್ನು ಕಳೆದುಕೊಳ್ತೇವೆ. ಯಾಕಂದರೆ ವಾಕ್ಯದಲ್ಲಿ ಆಶೀರ್ವಾದ ಇದೆ, ಬೇರೆ ಎಲ್ಲಿಲ್ಲ, ಈ ವಾಕ್ಯದಲ್ಲಿದೆ. ಅದಕ್ಕೆ ಈ ದಿನ ದೇವರ ವಾಕ್ಯದ ಸಂದೇಶದ ಒಂದು ಶೀರ್ಷಿಕೆ ಈ ರೀತಿಯಾಗಿದೆ: ಮರೆತು ಹೋದ ವಾಕ್ಯದಿಂದ ಆಶೀರ್ವಾದ ಎಂಬುದಾಗಿ. ಮನುಷ್ಯನು ಮರೆತು ಹೋಗುವಂಥ ವಾಕ್ಯದಿಂದ ಆಶೀರ್ವಾದ. ಎಷ್ಟು ಜನರಿಗೆ ಆಶೀರ್ವಾದ ಬೇಡ? ಎಲ್ಲರಿಗೂ ಬೇಕು ಅಲ್ವಾ? ಆಶೀರ್ವಾದ ಬೇಡ ಎನ್ನುವಂಥ ವ್ಯಕ್ತಿಗಳು ಈ ಲೋಕದಲ್ಲಿ ನನ್ನ ಲೆಕ್ಕದಲ್ಲಿ ಯಾರು ಇರಲಿಕ್ಕಿಲ್ಲ. ಎಲ್ಲರೂ ಹೇಳ್ತಾರೆ, ನನ್ನ ಹತ್ರ ಕೇಳಿ, ಇಲ್ಲ ನನಗೆ ದೇವರ ಆಶೀರ್ವಾದ ಬೇಕು, ನಾವು ಹೇಳ್ತೇವೆ. ಆದರೆ ದೇವರ ಆಶೀರ್ವಾದ ಇರುವಂಥದ್ದು ಬೇರೆ ಎಲ್ಲೂ ಅಲ್ಲ, ಅದು ಇಲ್ಲಿದೆ. ಇದು ದೇವರ ಆಲಯಕ್ಕೆ ಬಂದು ನಾವು ಈ ವಾಕ್ಯ ಇಲ್ಲಿ ನಿಂತುಕೊಂಡು ಮಾತನಾಡುವವರು ಯಾರೇ ಆಗಿರ್ಬೋದು, ಆದರೆ ಅವರು ಮಾತನಾಡುವಂಥ ಮಾತುಗಳು ದೈವ ಪ್ರೇರಿತವಾಗಿದೆ ಎಂಬುದಾಗಿ ನಾವು ನೆನೆಸಿಕೊಂಡು ಒಂದು ವೇಳೆ ಅದು ಅಂಗೀಕಾರ ಮಾಡಿ ಅದನ್ನು ನೆನಪಿನಲ್ಲಿಟ್ಟುಕೊಂಡು ನಾವು ಒಂದು ವೇಳೆ ನಮ್ಮ ಜೀವನದಲ್ಲಿ ನಡೆಯುವುದಾದರೆ ದೇವರು ನಮ್ಮನ್ನು ಪ್ರತಿ ಹಂತದಲ್ಲಿ ಕೂಡ ಆಶೀರ್ವಾದದಿಂದ ಆಶೀರ್ವಾದಕ್ಕೆ ನಡೆಸ್ತಾನೆ. ಹಲ್ಲೆಲೂಯಾ. ಸೊ ಹಾಗಾಗಿ ಈ ವಾಕ್ಯ ಭಾಗಕ್ಕೆ ಹೋಗೋದಕ್ಕಿಂತ ಮುಂಚೆ ಪ್ರಾರ್ಥಿಸುವ. ದೇವರು ತಾನೇ ನಿಮ್ಮ ಸಂಗಡ ಮಾತನಾಡಲಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ದೇವರೇ, ನೀನು ಒಳ್ಳೆಯ ದೇವರು ಸ್ವಾಮಿ. ನಿನ್ನ ಆಲಯಕ್ಕೆ ಬರುವಂಥ ಕೃಪೆ ಕೊಟ್ಟಿದ್ದಿ. ವಿಶೇಷವಾಗಿ ನಿನ್ನ ಆರಾಧಿಸಿದ್ದೇವೆ. ಸ್ವಲ್ಪ ಹೊತ್ತಿನ ವಾಕ್ಯವನ್ನು ಧ್ಯಾನ ಮಾಡುವಾಗ ದೇವಾ, ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ಮಾತನಾಡು. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತೇವೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಇವತ್ತು ವಾಕ್ಯ ಯಾವತ್ತು ನೀವು ಇವತ್ತು ಕೇಳ್ತಿರಲ್ಲ, ಈ ವಾಕ್ಯವನ್ನು ಮರಿಬೇಡ್ರಿ. ಎಷ್ಟು ಜನ ಪ್ರಾರ್ಥನೆ ಮಾಡಿ ಬಂದಿದ್ದೀರಿ, ದೇವರೇ ಇವತ್ತು ನನ್ನ ಸಂಗಡ ಮಾತನಾಡು ಎಂಬುದಾಗಿ ಅಲ್ವಾ? ಮಾತನಾಡ್ತಾನೆ ದೇವರು. ನಮ್ಮ ದೇವರು ಮಾತನಾಡುವ ದೇವರಾಗಿದ್ದಾನೆ. 2 ಅರಸುಗಳಲ್ಲಿ ಒಬ್ಬ ಅರಸನಿದ್ದಾನೆ. ಅವನ ಹೆಸರು ಯೋಷೀಯನು. 21, 22, 23 ವಚನಗಳ ಅಧ್ಯಾಯಗಳು ನೀವು ಮತ್ತೆ ಮನೆಗೆ ಹೋಗಿ ಓದ್ರಿ. ಇಡೀ ಯಹೂದ ಇತಿಹಾಸದಲ್ಲಿ ಆಧ್ಯಾತ್ಮಿಕ ಸುಧಾರಣೆ ಅಥವಾ ಬದಲಾವಣೆ ತಂದಂಥ ಒಬ್ಬ ಅರಸ. ಈ ಅರಸನ ಹೆಸರು ಯೋಷೀಯನು. ಸಣ್ಣ ಪ್ರಾಯದಲ್ಲಿ, ಅಂದರೆ ಕೇವಲ 8 ವರ್ಷ ಇರುವಾಗಲೇ ಅವನು ತನ್ನ ಅರಸುತನ ಅಥವಾ ಅವನೊಂದು ಅರಸನಾಗಿ ಅವನು ಅಭಿಷೇಕಿಸಲ್ಪಡ್ತಾನೆ. ಈ ಅರಸನ ಜೀವನ ನೋಡುವಾಗ ಅವನು ನಿಜವಾಗಲೂ ಅಲ್ಲಿ ಇಡೀ ಇಸ್ರಾಯೇಲ್ಯರು ಮರೆತು ಹೋದಂಥ ವಾಕ್ಯಗಳು ಮತ್ತೆ ಅವನು ಅದನ್ನು ಪುನರ್ಜೀವ ಮಾಡುವಂಥ ಕಾರ್ಯವನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ಸೊ ನಾವು ಇವತ್ತು ನಿಜವಾದ ಒಂದು ವಾಕ್ಯದಲ್ಲಿರುವಂಥ ಅನೇಕ ಸತ್ಯಗಳು ನಾವು ತಿಳಿದುಕೊಳ್ಳಬೇಕು. ಹಾಗಾಗಿ ಇವತ್ತು ನೀವು ಕೇಳುವಂಥ ಪ್ರತಿಯೊಂದು ಮಾತನ್ನು ಕೂಡ ಪೆನ್ ಅಥವಾ ಪುಸ್ತಕ ಇರೋದ್ರೆ ಬರೀರಿ, ಅಥವಾ ನೀವು ಇದನ್ನು ಸರಿಯಾಗಿ ಕೇಳಿಸಿಕೊಳ್ಳ್ರಿ. ಯೋಷೀಯನ 26ನೇ ವಯಸ್ಸಿನಲ್ಲಿ ಬಹಳ ಹಿಂದೆಯೇ ಮರೆತು ಹೋದಂಥ ವಾಕ್ಯವನ್ನು ಅವನಿಗೆ ಸಿಗ್ತದೆ. ಅದಕ್ಕೆ ಅವನು ರೆಸ್ಪಾಂಡ್ ಮಾಡ್ತಾನೆ. ದೇವರ ವಾಕ್ಯವನ್ನು ಓದಿದ ಅಥವಾ ಕೇಳಿದಂಥ ಯೋಷೀಯನು 100% ಅದಕ್ಕೆ ವಿಧೇಯನಾಗ್ತಾನೆ. ನಾವು ನೋಡ್ತೇವೆ. ಅದರ ಅರ್ಥ ಪುನರ್ಜೀವನ ಅಥವಾ ಆಶೀರ್ವಾದ ಅದು ಬೇರೆಯಾದ ಕಾರ್ಯಕ್ರಮದಲ್ಲಿ ಅಥವಾ ನಾಯಕತ್ವದಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಇಲ್ಲ, ಅದು ಕೇವಲ ದೇವರ ವಾಕ್ಯದಲ್ಲಿ ಇದೆ ಎಂಬುದಾಗಿ ಅಲ್ಲಿ ಆತನು ನೋಡುತ್ತಾನೆ. ಹಾಗಾಗಿ ನಾವು ಮೊದಲು ನೋಡುವ ಈ 2ನೇ ಅಧ್ಯಾಯ 22ನೇ ಅಧ್ಯಾಯ ನಾನು ಅಲ್ಲಲ್ಲಿ ಓದಿಕೊಂಡು ಹೋಗ್ತೇನೆ, ಇಲ್ಲದ್ರೆ ನಮಗೆ ಇದೊಂದು 3 ತಾಸಿನ ಸಂದೇಶ ಆಗಿ ಬಿಡುತ್ತದೆ. ಅಲ್ಲೆಲ್ಲಿ ನಾನು ಓದಿಕೊಂಡು ಹೋಗ್ತೇನೆ. 3ನೇ ವಚನ ಓದಿರಿ. 22:3. ಯೋಷೀಯನು ತನ್ನ ಆಳಿಕೆಯ 18ನೆಯ ವರುಷದಲ್ಲಿ ಅಚಲ್ಯನ ಮಗನು ಮೆಷುಲ್ಲಾಮನ ಮೊಮ್ಮಗನು ಆದ ಶಾಫನನೆಂಬ ಲೇಖಕನನ್ನು ಕರೆದು ಅವನಿಗೆ, ನೀನು ಮಹಾಯಾಜಕನಾದ 18 ಅಲ್ಲಿ ಸ್ಟಾರ್ಟ್ ಮಾಡುವ ಹೇಳ್ತಾನೆ, ಯೋಷೀಯನು ತನ್ನ ಆಳಿಕೆ 18ನೇ ವರ್ಷದಲ್ಲಿ. ಅದರ ಅರ್ಥ ಅವನು 8ನೇ ವರ್ಷದಲ್ಲಿ ರಾಜನಾಗ್ತಾನೆ, 18 ವರ್ಷನ ಆಳುತ್ತಾನೆ. ಅದರ ಅರ್ಥ ಅವನಿಗೆ ಇವಾಗ ಎಷ್ಟು ಪ್ರಾಯ? 26 ವರ್ಷ. ಸೊ ಯೌವನ ಪ್ರಾಯದಲ್ಲಿಯೇ ಅವನು ಇವತ್ತು ಆಡಳಿತಿಗೆ ಬಂದು ದೇವರ ಮೇಲೆ ಅವನಿಗೆ ಒಂದು ನಿಜವಾದ ಒಂದು ಭಯಭಕ್ತಿ ಪ್ರಾರಂಭ ಆಗ್ತಾ ಇದೆ. ಯವನಸ್ಥ ಮಕ್ಕಳೇ,
ಇವತ್ತು ನೀವು ಕೂಡ ಅನೇಕರು, ನೀವು 26 ವರ್ಷನಾಗಿರ್ಬೋದು, 8 ವರ್ಷದಿಂದ ಮೇಲ್ಪಟ್ಟವರಾಗಿರ್ಬೋದು, ನೀವೆಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ವೇಳೆ ದೇವರ ನಿಜವಾದ ಸಹಾಯ, ನಿಜವಾದ ಆಶೀರ್ವಾದ ಪಡೆಯಬೇಕಾದ್ರೆ ವಾಕ್ಯಕ್ಕೆ ನೀವು ಅಧೀನರಾಗಬೇಕು. ವಾಕ್ಯವನ್ನು ಕೇಳೋದ್ರಿಂದ ಮಾತ್ರ ಅಲ್ಲ, ಬಾಯಿಪಾಠ ಮಾಡೋದ್ರಿಂದ ಮಾತ್ರ ಅಲ್ಲ, ಅದಕ್ಕೆ ನಾವೇನು ಮಾಡಬೇಕು? ಅಧೀನರಾಗಬೇಕು. ಲೇಖನ ಕರೆದವನಿಗೆ ಏನು ಮಾಡ್ತಾನೆ? ಓದು ಬೇಡ, ತುಂಬ ಉದ್ದಾಗ್ತದೆ. ಅವನೇನು ಮಾಡ್ತಾನೆ ಅಂದರೆ, ಆಲಯ ಆವಾಗ ಏನಾಗಿದೆ? ಕಂಪ್ಲೀಟಾಗಿ ಹಾಳಾಗಿ ಹೋಗಿದೆ. ಆಲಯದಲ್ಲಿ ಬಿರುಕು ಬಿಟ್ಟಿದೆ, ಆಲಯ ಕೆಟ್ಟು ಹೋಗಿದೆ. ಈಗ ಈ ಅರಸನು ಹೇಳ್ತಿದ್ದಾನೆ, ಹಣವನ್ನು ಕೊಟ್ಟು ಹೇಳ್ತಿದ್ದಾನೆ, ಆಲಯವನ್ನು ಕಟ್ಟಿರಿ, ಆಲಯವನ್ನು ಕಟ್ಟಿರಿ ಎಂಬುದಾಗಿ ಅಲ್ಲಿ ಕರೆದು ಕೆಲವರಿಗೆ ಜವಾಬ್ದಾರಿ ಕೊಡ್ತಾನೆ. ಜವಾಬ್ದಾರಿ ತೆಗೆದುಕೊಂಡವರು ಭಾಳಷ್ಟು ಜವಾಬ್ದಾರಿಯಿಂದ ಆಲಯವನ್ನು ಕಟ್ಟುತ್ತಾರೆ. ಇವತ್ತು ಜವಾಬ್ದಾರಿ ಅನೇಕರಿಗೆ ನಮಗಿದೆ. ಈ ಒಂದು ಆಲಯ ಅಂತ ಹೇಳುವಾಗ ಇಲ್ಲಿ ಅನೇಕರಿದ್ದೇವೆ ನಾವು. ಒಂದು ವೇಳೆ ಲೀಡರ್ಸ್ ಇರ್ಬೋದು, ಅಥವಾ ಅನೇಕ ಯೌವನಸ್ಥರು ಇರ್ಬೋದು. ನಮಗೆಲ್ಲರಿಗೂ ಕೂಡ ನಮಗೆ ಒಂದು ನಿಜವಾದ ಒಂದು ಜವಾಬ್ದಾರಿ ಇದೆ. ಎಷ್ಟು ಜನ ನಮಗೆ ಜವಾಬ್ದಾರಿ ಇದೆ ನೆನೆಸ್ತೀರಿ ನೀವು? ನೀವು ಕೇವಲ ಸದಸ್ಯರಲ್ಲ, ಬಂದು ಹೋಗುವವರು ಮಾತ್ರ ಅಲ್ಲ, ಜವಾಬ್ದಾರಿಯುಳ್ಳಂಥ ದೇವ ಮಕ್ಕಳಾಗಿದ್ದೀರಿ. ಸೊ ಹಾಗಾಗಿ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಆಲಯವನ್ನು ಕಟ್ಟುವಂಥ, ಆಲಯವನ್ನು ಚಂದ ಮಾಡುವಂಥ, ಆಲಯದಲ್ಲಿ ಯಾವಾಗಲೂ ಕೂಡ ಒಳ್ಳೆಯದನ್ನು ಮಾಡುವಂಥ ಒಂದು ಜವಾಬ್ದಾರಿ ಪ್ರತಿಯೊಬ್ಬರಿಗಿದೆ. ಈ ಅರಸನು ಕೆಲವರಿಗೆ ಜವಾಬ್ದಾರಿ ಕೊಡುತ್ತಾನೆ. ಜವಾಬ್ದಾರಿಗಳು 8ನೇ ವಚನಕ್ಕೆ ಬನ್ನಿ. ಮಹಾಯಾಜಕನಾದ ಹಿಲ್ಕೀಯನು ಲೇಖಕನಾದ ಶಾಫನನಿಗೆ, ಯೆಹೋವನ ಆಲಯದಲ್ಲಿ ನನಗೆ ಧರ್ಮೋಪದೇಶ ಗ್ರಂಥವು ಸಿಕ್ಕಿರುತ್ತದೆ ಎಂದು ಹೇಳಿ ಅದನ್ನು ಅವನ ಕೈಯಲ್ಲಿ ಕೊಟ್ಟನು. ಈಗ ಏನಾಗ್ತದೆ, ಅಲ್ಲಿ ಎಲ್ಲ ರಿಪೇರಿ ಮಾಡುವಾಗ ಒಂದು ಗ್ರಂಥ ಸಿಗ್ತದೆ. ಇದು ಮರ್ತೋಗಿದ್ದಾರೆ ಎಲ್ಲರೂ ಕೂಡ, ಅಲ್ಲಿ ಗ್ರಂಥ ಸಿಗ್ತದೆ ಈಗ. ಆಮೇಲೆ ಶಾಫನನ್ನು ಓದಿದನು. ಅನಂತರ ಅವನು ಹಿಂತಿರುಗಿ ಅರಸನ ಬಳಿಗೆ ಹೋಗಿ, ನಿನ್ನ ಸೇವಕರು ದೇವಾಲಯದಲ್ಲಿ ಸಂಗ್ರಹವಾದ ಹಣವನ್ನು ತೆಗೆದು ದೇವಾಲಯದ ಕೆಲಸವನ್ನು ಮಾಡಿಸುವ ಮೋಕ್ತಿಸರರಿಗೆ ಒಪ್ಪಿಸಿದರು. ಇದಲ್ಲದೆ ಯಾಜಕನಾದ ಹಿಲ್ಕೀಯನು ನನಗೆ ಒಂದು ಗ್ರಂಥವನ್ನು ಕೊಟ್ಟಿದ್ದಾನೆ ಎಂದು ಹೇಳಿ ಅದನ್ನು ಅರಸನ ಮುಂದೆ ಓದಿದನು. ಅರಸನು ಧರ್ಮೋಪದೇಶ ಗ್ರಂಥ ವಾಕ್ಯಗಳನ್ನು ಕೇಳಿದಾಗ ಬಟ್ಟೆಗಳನ್ನು ಹರಿದುಕೊಂಡು, ಯಾಜಕನಾದ ಹಿಲ್ಕೀಯನು, ಶಾಫನನ ಮಗನಾದ ಅಹಿಕಾಮ್, ಮಿಕಾಯನ ಮಗನಾದ ಅಕ್ಬೋರ್, ಲೇಖಕನಾದ ಶಾಫನ್, ತನ್ನ ಹಸ್ತಕನಾದ ಅಸಾಯ ಎಂಬವರಿಗೆ, ನಮ್ಮ ಪೂರ್ವಿಕರು ನಮಗೆ ಸಿಕ್ಕಿರುವ ಈ ಗ್ರಂಥ ವಾಕ್ಯಗಳಿಗೆ ಕಿವಿಗೊಡದೆಯೂ ಅವುಗಳನ್ನು ಕೈಕೊಳ್ಳದೆಯೂ ಹೋದದರಿಂದ ನಾವು ಯೆಹೋವನ ಉಗ್ರ ಕೋಪಕ್ಕೆ ಪಾತ್ರರಾಗಿದ್ದೇವೆ. ಆದದರಿಂದ ನೀವು ನನಗೋಸ್ಕರವೂ ಜನರಿಗೋಸ್ಕರವೂ ಎಲ್ಲ ಯಹೂದ್ಯರಿಗೋಸ್ಕರವೂ ಯೆಹೋವನ ಬಳಿಗೆ ಹೋಗಿ ಈ ಗ್ರಂಥ ವಾಕ್ಯಗಳ ವಿಷಯವಾಗಿ ವಿಚಾರಿಸಿರಿ ಎಂದು ಆಜ್ಞಾಪಿಸಿದನು. ಸಾಕು, ಈಗ ನಿಮಗೆ ಸ್ವಲ್ಪ ಐಡಿಯಾ ಬಂತು ಈ ವಾಕ್ಯ ಏನು ಎಂಬುದಾಗಿ. ಇಲ್ಲಿ ಮರೆತು ಹೋಗಿದ್ದಾರೆ ವಾಕ್ಯಗಳು. ವಾಕ್ಯ ಸಿಕ್ಕಿದೆ, ಸಿಕ್ಕಿದಾಗ ತೆಗೆದುಕೊಂಡು ಬಂದು ಓದುತ್ತಾರೆ, ಓದಿದಾಗ ಕೇಳ್ತಾರೆ, ಕೇಳಿದಾಗ ಅರಸನು ರೆಸ್ಪಾಂಡ್ ಮಾಡ್ತಾನೆ, ತನ್ನ ಬಟ್ಟೆಯನ್ನು ಹರಿದುಕೊಳ್ಳುತ್ತಾನೆ. ತದನಂತರ ಇನ್ನೂ ಹೆಚ್ಚು ನನಗೆ ಗೊತ್ತಾಗಬೇಕೆಂಬುದಾಗಿ ಅವನು ಬೇರೆಯವರ ಕಡೆಗೆ ಅವರು ಜನರನ್ನು ಕಳಿಸ್ತಾನೆ. ಈ ವಾಕ್ಯ ಇನ್ನೂ ಹೆಚ್ಚಾಗಿ ನನಗೆ ಇದರ ಬಗ್ಗೆ ತಿಳಿದುಕೊಳ್ಳಬೇಕೆನ್ನುವಂಥ ಹಂಬಲ ಆ ಅರಸನಿಗೆ ಪ್ರಾರಂಭವಾಗ್ತದೆ. ಇದು ನಿಜವಾಗ್ಲೂ ಇಷ್ಟು ನಾವು ಓದಿದಂಥ ವಿಚಾರಗಳು. ಥ್ಯಾಂಕ್ ಯು. ಸೊ ಇಲ್ಲಿ ಪ್ರಿಯರೇ, ಇಸ್ರಾಯೇಲರ ಸಮಯದಲ್ಲಿ ಏನು ಮಾಡ್ತಾನೆ, ವಿಗ್ರಹಗಳು, ಬೇರೆ ಬೇರೆ ಸಂಪ್ರದಾಯಗಳಿಂದ ಅವರು ದೇವರಿಂದ ದೂರ ಹೋಗಿದ್ದರು. ದೂರ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಅರಸನಿಗೆ ವಾಕ್ಯ ಸಿಗ್ತದೆ. ನೀವು ಅರಸನ ಫ್ಯಾಮಿಲಿ ನೋಡೋದಾದರೆ, ಹಿಂದೆ ಅಜ್ಜ ಅಪ್ಪ ಇವರನ್ನು ನೋಡೋದಾದರೆ, ಇವರು ಕೂಡ ದೇವರ ಕಣ್ಣಿನಲ್ಲಿ ದ್ರೋಹಿಗಳಾಗಿಯೇ ನಡೀತಾ ಇದ್ರು. ನೀವು ನೋಡ್ರಿ, 2 ಅರಸುಗಳು 21ನೇ ಅಧ್ಯಾಯ, ನೀವು ಇದನ್ನು ಮನೆಗೆ ಹೋಗಿ ಓದಬೇಕು, ಆಗ ಮಾತ್ರ ಇಡೀ ಸಂದೇಶ ನಿಮ್ಗೆ ಗೊತ್ತಾಗ್ತದೆ. 21 ಮತ್ತು 22. ಯಾಕಂದರೆ ಇವತ್ತು ನೀವು ಸರಿಯಾಗಿ ವಾಕ್ಯಗಳನ್ನು ಓದಿ ಕೇಳಿ ಮತ್ತು ಇವತ್ತು ನಿಮ್ಮ ಜೀವ ಅಳವಡಿಸಿದರೆ ದೊಡ್ಡ ಆಶೀರ್ವಾದ ಬರುತ್ತೆ. 21:16 ಓದ್ರಿ. ಮನಸ್ಸೆ ಯಾರಂದರೆ ಇವನ ಅಜ್ಜ, ಯೋಷಿಯನ ಅಜ್ಜ. ಮನಸ್ಸೆಯು ಯೆಹೂದ್ಯರನ್ನು ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದಾಗಿರುವುದನ್ನು ಮಾಡ ಪ್ರೇರೇಪಿಸಿದಲ್ಲದೆ ಯೆರೂಸಲೇಮನ್ನೆಲ್ಲ ನಿರಪರಾಧ ರಕ್ತದಿಂದ ತುಂಬಿಸಿದನು. ಇವನು ಕೂಡ ಏನು ಮಾಡಿದ್ರೆ ಅಂತ ಹೇಳಿದ್ರೆ,
ಅವನ ಅಪ್ಪ ನಿಜವಾಗ್ಲೂ ಹಿಜ್ಕೀಯನು ಒಳ್ಳೆಯ ವ್ಯಕ್ತಿಯಾಗಿ ದೇವರಿಗೆ ಒಳ್ಳೆಯದಾಗಿ ನಡೀತಾ ಇದ್ದ. ಆದರೆ ಇವನೇನು ಮಾಡ್ತಾನೆ, ಹಿಂದೆ ಯಾವುದೆಲ್ಲ ಹಿಜ್ಕೀಯನು ದೇವರಿಗೆ ವಿರೋಧವಾದೆಲ್ಲ ತೆಗೆದು ಹಾಕಿದನೋ ಮತ್ತೆ ಇವನು ತರ್ತಾನೆ. ಅವನು ಬೇರೆ ಬೇರೆ ಕಡೆಗೆ ಹೋಗ್ತಾನೆ, ಕಣಿ ಕೇಳಲಿಕ್ಕೆ ಹೋಗ್ತಾನೆ, ಮಾಟ ಮಂತ್ರದವರ ಬಡ್ಗಳಿಗೆ ಹೋಗ್ತಾರೆ, ಬೇರೆ ಬೇರೆ ಕಡೆಗೆ ಹೋಗ್ತಾರೆ. ಪ್ರಿಯರೇ, ನಮಗಿರುವಂಥದ್ದು ದೇವರ ವಾಕ್ಯ ಮಾತ್ರ. ನಿಮಗೆ ಆಶೀರ್ವಾದ ಬರುವಂಥದ್ದು ಬೇರೆ ಎಲ್ಲಿ ಹೋದರೂ ಕೂಡ ಆಶೀರ್ವಾದ ಬರುವುದಿಲ್ಲ. ಇತ್ತೀಚೆಗೆ ನನಗೊಬ್ಬ ಸಿಕ್ಕಿದ, ನಾನು ಇಲ್ಲಿಗೆ ಹೋಗಿದ್ದೆ, ಹತ್ತೂರಿಗೆ. ನಾನು ಹತ್ತೂರಿಗೆ ಹೋಗುವಂಥದ್ದು ಯಾಕಂತ ಹೇಳಿದ್ರೆ, ನನಗೆ ಅನೇಕ ಜನರು ಸಿಗ್ತಾರೆ ಅಲ್ಲಿ. ನನಗೆ ಕೆಲವು ಬಿಷಪ್ಸ್ ನನ್ನ ಬೇರೆ ಬೇರೆ ಕೆಲಸಗಳಾಗ್ತಿರ್ತದೆ. ಸೊ ನನಗೆ ಅಲ್ಲಿ ಹೋಗ್ತೇನೆ. ಆಗ ನಾನು ಅನೇಕರು ನೋಡಿದರು, ಅವ್ರು ನೆನೆಸುವರು, ಇವರೇನಪ್ಪ ಇಲ್ಲಿ ಬಂದು ಅಡ್ಡ ಬೀಳ್ತಿದ್ದಾರಾ ಅಂತೇಳಿ. ನಾನು ಅಡ್ಡ ಬೀಳುವಂಥದ್ದು ಕೇವಲ ದೇವರ ವಾಕ್ಯಕ್ಕೆ ಮಾತ್ರ. ಮತ್ತು ನನಗೆ ಗೊತ್ತಿರುವಂಥದ್ದು ಆಶೀರ್ವಾದ ಬೇರೆ ಎಲ್ಲೂ ಇಲ್ಲ. ಈ ವಾಕ್ಯವನ್ನು ಬಿಟ್ಟು ಬೇರೆ ಎಲ್ಲೂ ಕೂಡ ದೇವರ ಆಶೀರ್ವಾದ ಸಿಗೋದಿಲ್ಲ. ಸ್ಥಳಗಳಿಂದ ದೇವರ ಆಶೀರ್ವಾದ ಕೊಡುವ ದೇವರಲ್ಲ. ಯಾವುದೇ ಮಹಿಮೆಯ ಸ್ಥಳ ಅಂತೇಳಿ ಇಲ್ಲ. ಮಹಿಮೆಯ ಸ್ಥಳ ಒಂದು ಇರುವುದಾದರೆ ಇದು ದೇವರ ವಾಕ್ಯ ಮಾತ್ರ ಪ್ರಿಯರೇ. ಇದು ಮಹಿಮೆಯ ಸ್ಥಳ. ನೀವು ಕೂತಿರುವಂಥ ಸ್ಥಳವೇ ಮಹಿಮೆಯ ಸ್ಥಳ. ಹಲ್ಲೆಲೂಯಾ. ಯಾಕೆಂದರೆ ನಮ್ಮೊಳಗೆ ಪವಿತ್ರಾತ್ಮ ದೇವರಿದ್ದಾನೆ. ಇಲ್ಲಿ ಏನು ಮಾಡ್ತಾನೆ ಅಂದರೆ, ಆ ಅರಸನು ಅಲ್ಲಿರುವಂಥ ಎಲ್ಲ ವಿಧವಾದ ಹಿಂದೆ ಏನೆಲ್ಲ ಅವನ ಅಪ್ಪ ತೆಗೆದು ಹಾಕಿದ್ನೋ ಅದೆಲ್ಲವನ್ನು ಮತ್ತೆ ತರ್ತಾನೆ. ದೇವರಿಗೆ ವಿರೋಧವಾಗಿ ಈ ಮಾನಸೆ ಅವನು ನಡೀತಾನೆ ಪ್ರಿಯರೇ. ನಿಮಗೆ ಗೊತ್ತಾ, ಹೆಚ್ಚು ದೇವರು ಬೇಸರ ಪಡುವಂಥ ಯಾವುದು ಗೊತ್ತಾ ನಿಮಗೆ? ದೇವರನ್ನು ಬಿಟ್ಟು ಬೇರೆ ಕಡೆ ನಾವು ಹೋಗ್ತೇವಲ್ಲ, ಅದು ದೇವರು ತುಂಬ ಬೇಸರ ಕೊಟ್ಕೊಳ್ತಾನೆ. ದೇವರಿಗಿಂತ ಬೇರೆಯದರ ಮೇಲೆ ಹೆಚ್ಚು ನಮಗೆ ನಂಬಿಕೆ ಬರ್ತದಲ್ಲ, ಅದು ದೇವರ ಬಹಳಷ್ಟು ಆತನ ನೋವನ್ನು ಅನುಭವಿಸುವಂಥದ್ದು, ಬೇಸರ ಪಡುವಂಥದ್ದು. ದೇವರು ಬೇಸರಗೊಳ್ಳುವಂಥದ್ದು ಬೇರೆ ಯಾವುದಿಲ್ಲ. ನೀವು ದೇವರನ್ನು ಬಿಟ್ಟು ಬೇರೆ ಕಡೆಗೆ ಹೋಗುವಾಗ, ನಿಮ್ಮ ನಂಬಿಕೆ ಬೇರೆ ಕಡೆಗೆ ಡೈವರ್ಟ್ ಆಗುವಾಗ, ದೇವರು 100% ಹೇಳ್ತೇನೆ, ಆತನು ಬೇಸರಗೊಳ್ಳುವಂಥ ದೇವರಾಗಿದ್ದಾನೆ. ನಮಗಿರುವಂಥ ಆಶೀರ್ವಾದಗಳು ಇಲ್ಲಿ ಮಾತ್ರ. ಹಾಗಾಗಿ ಇಲ್ಲಿ ನಾವು ನೋಡ್ತೇವೆ, ಅಲ್ಲಿ ಮಾನಸ ಏನು ಮಾಡ್ತಾನೆ ಅಂದರೆ ದ್ರೋಹಿಯಾಗಿ ನಡೀತಾನೆ. ಯಾಕಂದರೆ ಅವನಲ್ಲಿ ದೇವರ ವಾಕ್ಯ ಇಲ್ಲ. ಯಾವ ವ್ಯಕ್ತಿಯಲ್ಲಿ ದೇವರ ವಾಕ್ಯ ಇಲ್ಲವೋ ಅವನು ಯಾವಾಗಲೂ ಕೂಡ ಸರಿಯಾದ ದಾರಿಯಲ್ಲಿ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಇವನ ಅಪ್ಪ, ಯೋಷಿಯನ ಅಪ್ಪ, ನೀವು ಹೋದ್ರಿ 18ನೇ ವಚನಕ್ಕೆ ಬರುವಾಗ, ಮತ್ತೆ 21:18, ಮನಸ್ಸೆಯ ಉಳಿದ ಅವನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ಅವನ ಅರಮನೆ ಇರುವ ಉಜ್ಜನವನದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಆಮೋನನು ಅರಸನಾದ. ಈಗ ಇವನ ಅಪ್ಪ ಕೂಡ ಅರಸನಾಗ್ತಾನೆ. ಅವನೇನು ಮಾಡ್ತಾನೆ, ಅವನು ಕೂಡ ನೋಡುವಾಗ ನೀವು 2 ಅರಸು 21:20 ವಚನಕ್ಕೆ ಬರುವಾಗ, ಅವನು ತನ್ನ ತಂದೆಯ ಮಾನಸಿಯ ಮಾರ್ಗದಲ್ಲೇ ನಡೀತಾನೆ, ವಾಕ್ಯ ಇಲ್ಲ. ಹಾಗಾಗಿ ಅವನು ಕೂಡ ದೇವರ ದೃಷ್ಟಿಯಲ್ಲಿ ದ್ರೋಹಿ ಆಗ್ತಾನೆ. ದೇವರ ದೃಷ್ಟಿಯಲ್ಲಿ ದ್ರೋಹಿ ಅಥವಾ ದೇವರ ದೃಷ್ಟಿಯಲ್ಲಿ ಒಂದು ವೇಳೆ ನಾವು ಪಾಪಿಗಳ ಕಾರಣ ಯಾವಾಗಂದರೆ, ನಾವು ಯಾವಾಗ ದೇವರ ವಾಕ್ಯವನ್ನು ಬಿಟ್ಟು ಜೀವಿಸ್ತೇವಲ್ಲ ಆವಾಗ ಪ್ರಿಯರೇ, ಹಲ್ಲೆಲೂಯಾ, ನಾವು ಎಲ್ಲೂ ಕೂಡ ಆಶೀರ್ವಾದ ನಮಗೆ ಪಡಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ದೇವರ ವಾಕ್ಯ ನಮಗೆ ಹೇಳಿಕೊಡ್ತದೆ. ಹಾಗಾಗಿ ಈ ಧರ್ಮಶಾಸ್ತ್ರವನ್ನು ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡಿ ಇವನ ಕುಟುಂಬದವರು ನಡೀತಾ ಇದ್ರು. ಆದರೆ ಸಣ್ಣ ಪ್ರಾಯದಲ್ಲಿ 8ನೇ ವರ್ಷದ ಅರಸನಾದ ಈ ಯೋಷಿಯನು ಹಾಗೆ ನಡೀಲಿಲ್ಲ, ಬೇರೆಯವ್ರನ್ನು ಫಾಲೋ ಮಾಡಲಿಲ್ಲ. ಅವನು ದೇವರ ವಾಕ್ಯಕ್ಕೆ ಅವನು ವಿಧೇಯನಾಗ್ತಾನೆ. ಬೇರೆಯವ್ರನ್ನು ಅವನ ತಂದೆಯನ್ನು ಫಾಲೋ ಮಾಡೋದಿಲ್ಲ, ಅವನ ಅಜ್ಜನನ್ನು ಫಾಲೋ ಮಾಡಲಿಲ್ಲ. ಅಜ್ಜ ಕಟ್ಟಿದ ಅಂತ ಹೇಳ್ತಾರೆ, ಆಲದ ಮರಕ್ಕೆ ಸುತ್ತು ಬರಲಿಲ್ಲ. ಸಂಪ್ರದಾಯಗಳಿಗೆ ಅವನು ಯಾವತ್ತೂ ಕೂಡ ಅವರ ಹಾಗೆ ಮಾಡಲಿಲ್ಲ. ಅವನೇನು ಮಾಡ್ತಾನೆ, ದೇವರಿಗೆ ಸರಿಯಾಗಿ ಆತನು ಮಾಡ್ತಾನೆ ಪ್ರಿಯರು, ಆತನು ಹೋಗ್ತಾನೆ. ಹಾಗಾಗಿ ಪ್ರೀತಿ ದೇವಜನ ನಾವು ನೋಡುತ್ತೇವೆ, ದೇವರ ಆಲಯದಲ್ಲಿ ಧೂಳು ಹಿಡಿದಂಥ ದೇವರ ವಾಕ್ಯ. ಇವತ್ತು ನಾವು ನಮ್ಮ ಮನೆಯಲ್ಲಿ ಅನೇಕರ ಮನೆಯಲ್ಲಿ ಇವತ್ತು ದೇವರ ವಾಕ್ಯ ಇರ್ಬೋದು. ಎಷ್ಟು ನಾವು ತೆಗೆದುಕೊಂಡು ಓದ್ತೇವೆ? ಎಷ್ಟು ಜನ ಎವ್ರಿ ಡೇ ದೇವರ ವಾಕ್ಯ ಓದ್ತೀರಿ? ಓದ್ತೀರಿ? ಓಕೆ, ಗುಡ್. ಅನೇಕರು ಕೈ ಎತ್ತಲಿಲ್ಲ, ತೊಂದರೆ ಇಲ್ಲ. ಹಲ್ಲೆಲೂಯಾ. ಸೊ ಕೇವಲ ಓದುದು ಮಾತ್ರ ಅಲ್ಲ, ಇನ್ನೊಂದುಂಟು ನಮಗೆ ಬಡಬಡ ಅಂತ ಓದಿ ಹೋಗುವಂಥದ್ದು. ನಾನು 5 ಚಾಪ್ಟರ್ ಓದಿದೆ ಅಂತ ಹೇಳ್ತೀನಿ. ನಾನು ಸಹ ಮುಂಚೆ ಹೇಳ್ತಿದ್ದೆ 5 ಚಾಪ್ಟರ್ ಓದಿದೆ ಅಂತೇಳಿ. 5 ಚಾಪ್ಟರ್ ಓದೋದು ದೊಡ್ಡ ವಿಷಯ ಅಲ್ಲ. ನೀವು 5 ಚಾಪ್ಟರ್ ಓದಿದ್ರಲ್ಲಿ ನಿನಗೆ ಏನು ದೇವರು ಮಾತಾಡಿದ್ನು? ನನಗೆ ಅನೇಕ ವರ್ತಿ ಎಫೆಸ ಸಭೆಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಕಂಪ್ಲೀಟ್ ಮಾಡಲಿಕ್ಕೆ ಕಡಿಮೆ ಅಂದರೂ ಒಂದು 2-3 ದಿವಸ ಹಿಡಿಯಿತು. ಒಂದು ಅಧ್ಯಾಯ
ಒಂದು ಅಧ್ಯಾಯ ಸರಿಯಾಗಿ ಓದಿ ಅದರ ಅರ್ಥವನ್ನು ಮಾಡಿಕೊಳ್ಬೇಕಾದ್ರೆ ಮತ್ತು ದೇವರು ನಮ್ಮ ಸಂಗಡ ಏನು ಮಾತನಾಡ್ತಾನೆ ಎಂಬುದಾಗಿ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ನಮಗೆ ಸಮಯ ಬೇಕು. ನಾವು ಕೇವಲ ನಾನು ಓದಿದ್ದೇನೆ ಅಂತ ಹೇಳಲಿಕ್ಕೆ ಓದುವುದಲ್ಲ, ದೇವರು ನನ್ನ ಸಂಗಡ ಮಾತನಾಡ್ತಾನೆ ಎಂಬುದಾಗಿ ನಾವು ಓದಬೇಕು. ಈ ವಾಕ್ಯ ನಾವು ಓದುವಾಗ ದೇವರು ನಮ್ಮ ಸಂಗಡ ಮಾತಾಡ್ತಾನೆ, ವಾಕ್ಯದ ಮೂಲಕ ನಮ್ಮ ಹತ್ರ ಮಾತಾಡ್ತಾನೆ. ಹಲ್ಲೆಲೂಯಾ. ಇಲ್ಲಿ ಅನೇಕರು ನಾವು ಕೆಲವು ಸಲ ಈ ರೀತಿ ಓದಿದರೂ ಕೂಡ ಏನೂ ಪ್ರಯೋಜನ ಇಲ್ಲ ಪ್ರಿಯರೇ. ಓದುವಾಗ ಅರ್ಥ ಮಾಡಿಕೊಂಡು ನಾವು ಓದಬೇಕು. ಇಲ್ಲಿ ನಾವು ನೋಡುತ್ತೇವೆ, ದೇವರ ವಾಕ್ಯವನ್ನು ಮರೆತು ಜೀವಿಸ್ತಾರೆ. ಅದಕ್ಕೆ ಕೀರ್ತನೆಗಾರನು ಬರಿತಾನೆ 119ನೇ ಕೀರ್ತನೆ 104ನೇ ವಚನದಲ್ಲಿ, ನಿನ್ನ ನೇಮಗಳ ಮೂಲಕ ವಿವೇಕಿಯಾದನು. ಅದರರ್ಥ ಈ ದೇವರ ವಾಕ್ಯದಿಂದ ನಾನು ವಿವೇಕಿ ಆಗ್ತೇನೆ, ನನಗೆ ನಾಲೆಜ್ ಬರ್ತದೆ, ನಾನು ಹೇಗೆ ಹೋಗಬೇಕೆಂಬುದು ನನಗೆ ಗೊತ್ತಾಗುತ್ತದೆ, ನನ್ನ ಬಿಸ್ನೆಸ್ ಯಾವ ರೀತಿ ನಡೆಸಬೇಕು ನನಗೆ ಗೊತ್ತಾಗ್ತದೆ, ನನ್ನ ಎಜುಕೇಷನ್ ನಾನು ಎಲ್ಲಿ ಹೋಗಬೇಕೆಂಬುದು ನನಗೆ ಗೊತ್ತಾಗ್ತದೆ, ನನ್ನ ಮಕ್ಕಳನ್ನು ನಾನು ಹೇಗೆ ಸಾಕಬೇಕೆಂಬುದು ನನಗೆ ಗೊತ್ತಾಗ್ತದೆ. ಯಾವಾಗಂದರೆ ಆತನ ವಾಕ್ಯದ ನಾವು ಸರಿಯಾದ ರೀತಿಯನ್ನು ಅರ್ಥ ಮಾಡಿಕೊಂಡಾಗ. ಅಲ್ಲಿ ಹೇಳ್ತದೆ, ನನ್ನ ನೇಮಗಳ ಮೂಲಕ ವಿವೇಕಿಯಾದೆನು, ಮಿಥ್ಯಾ ಮಾರ್ಗವನ್ನೆಲ್ಲ ಹಾಗೆ ಮಾಡುತ್ತಿಲ್ಲ. ಅದರ ಅರ್ಥ ನಮಗೆ ಗೊತ್ತಾಗ್ತದೆ ಕೆಟ್ಟ ಮಾರ್ಗ ಯಾವುದು, ಒಳ್ಳೆಯ ಮಾರ್ಗ ಯಾವುದು ಎಂಬುದೇ ಗೊತ್ತಾಗುವಂಥದ್ದು ಈ ದೇವರ ವಾಕ್ಯ ನಮ್ಮಲ್ಲಿರುವಾಗ ಪ್ರಿಯರೇ, ಇದು ನಮ್ಮನ್ನು ಆಶೀರ್ವಾದಕ್ಕೆ ನಡೆಸುವಂಥದ್ದಾಗಿದೆ. ಹಲ್ಲೆಲೂಯಾ. ಸೊ ಹಾಗಾಗಿ ವಾಕ್ಯ ಓದುವಾಗ ಆತನು ಕಿವಿಗೊಟ್ಟು ಕೇಳಿದಂತೆ. ಶಾಫಾನು ಓದಿದನು, ಅರಸನು ಏನು ಮಾಡಿದ? ಕಿವಿಗೊಟ್ಟು ಕೇಳಿದ. ಎಷ್ಟು ಜನ ಕಿವಿಗೊಟ್ಟು ಕೇಳ್ತಾ ಇದ್ದೀರಿ? ಹಲ್ಲೆಲೂಯಾ. ಸೊ ನಾವು ವಾಕ್ಯ ಅಯ್ಯೋ ಯಾವಾಗ ಮುಗಿಸ್ತಾರೆ, ಅನೇಕ ವರ್ತಿ ನಾನು ಮುಂಚೆ ಟೈಮ್ ನೋಡ್ತಾ ಇದ್ದೆ, 10 ಮುಗಿತಾ ಇಲ್ವಾ ಅಂತೇಳಿ. ಅದು ನನ್ನ ಹಿಂದಿನ ಕಾಲ. ನಾವು ಆಲಯಕ್ಕೆ ಬರುವಾಗ ಟೈಮ್ ಫಿಕ್ಸ್ ಮಾಡಿಕೊಂಡು ಬರ್ತೇವೆ. 11:15 ಬಿಡ್ತದೆ, 12 ಗಂಟೆಗೆ ಅಲ್ಲಿ ಸಿಗ್ತೇನೆ. ಒಳ್ಳೆಯದು, ತೊಂದರೆ ಇಲ್ಲ, ಯಾಕಂದರೆ ನಮಗೆ ಸಮಯ ಕೂಡ ಸರಿಯಾದ ರೀತಿಯಲ್ಲಿ ನಾವು ಇಡಬೇಕು. ಆದರೆ ಪ್ರಿಯರೇ, ನಾನು ನಿಮಗೆ ಹೇಳುವಂಥದ್ದು, ಆಲಯಕ್ಕೆ ಬರುವಾಗ ಒಂದು ಅರ್ಧ ಗಂಟೆ ಲೇಟ್ ಆದರೂ ತೊಂದರೆ ಇಲ್ಲ. ಇವತ್ತು ನನ್ನ ದೇವರು ನನ್ನ ಸಂಗಡ ಮಾತನಾಡ್ತೀನಿ ಎಂಬುದಾಗಿ ನಾವು ಕೂತ್ಕೊಳ್ಬೇಕು. ಹಲ್ಲೆಲೂಯಾ. ಅಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ, ಆತನು ಓದುವ ಕಿವಿ ಕೊಟ್ಟು ಕೇಳಿದನೆಂಬುದಾಗಿ. ಅದರರ್ಥ ಇವತ್ತು ನಾವು ದೇವರ ವಾಕ್ಯವನ್ನು ಕೇಳುವಾಗ ನಾವು ಅದನ್ನು ಕಿವಿಗೊಟ್ಟು ಕೇಳಬೇಕು. ಎರಡನೇದಾಗಿ, ಕೇಳಿದ ವಾಕ್ಯಕ್ಕೆ ಪ್ರತಿಕ್ರಿಯೆ. ಎಷ್ಟು ಜನ ಪ್ರತಿಕ್ರಿಯೆ ಕೊಡ್ತೀರಿ ದೇವರ ವಾಕ್ಯ ಕೇಳಿದಾಗ? ಇಲ್ಲಿ ಅರಸನು ಪ್ರತಿಕ್ರಿಯೆ ಕೊಡ್ತಾನೆ. ನೀವು ನೋಡ್ರಿ, 2 ಅರಸು 22ನೇ ಅಧ್ಯಾಯ 11 ಮತ್ತು 11 ವಚನ ಓದ್ರಿ. ನಾನು ಓದ್ತೀನಿ. ಅರಸನು ಧರ್ಮೋಪದೇಶ ಗ್ರಂಥವನ್ನು ವಾಕ್ಯವನ್ನು ಕೇಳಿದಾಗ ಬಟ್ಟೆಗಳನ್ನು ಹರಿದುಕೊಂಡನು. ರೆಸ್ಪಾಂಡ್. ವಾಕ್ಯ ಕೇಳಿದ, ಎಸ್ ಓ ಲಾರ್ಡ್, ಇದು ವಾಕ್ಯ ನನಗೆ ಸ್ವಾಮಿ ಎಂಬುದಾಗಿ ಏನು ಮಾಡಿದ? ಬಟ್ಟೆಯನ್ನು ಹರಿದುಕೊಂಡ. ಇವತ್ತು ಎಷ್ಟೋ ವಾಕ್ಯಗಳು ನಾವು ಕೇಳ್ತೇವೆ. ಒಂದು ದಿವಸವಾದರೂ ಈ ವಾಕ್ಯ ನನಗೆ ದೇವರೇ ನೀನು ಮಾತನಾಡ್ತಿದ್ದಿ ಎಂಬುದಾಗಿ ನಮ್ಮ ಬಟ್ಟೆಗಳು ಬೇಡ, ನಮ್ಮ ಹೃದಯದಲ್ಲಿ ನಮಗೆ ಒಂದು ಸಾರಿ ಹೌದು ಸ್ವಾಮಿ ಇದು ನನಗೆ, ನಾನು ಬದಲಾಗಬೇಕೆಂಬುದಾಗಿ ನಮಗೆ ಅನಿಸಿತಾ? ಒಬ್ಬ ರಾಜನು ಬಟ್ಟೆಯನ್ನು ಹರಿದುಕೊಳ್ಳುವಂಥ ಸುಲಭದ ಕೆಲಸ ಅಲ್ಲ. ಅವತ್ತು ಬಟ್ಟೆಗಳನ್ನು ಹರಿದುಕೊಳ್ಳುವಂತ ಹೇಳಿದರೆ ತನ್ನನ್ನೇ ತಾನು ನಿರಾಕರಿಸಿಕೊಳ್ಳುವಂಥದ್ದು ಅಲ್ಲ. ಸ್ವಾಮಿ ನಾನು ಇವತ್ತು ಅರಸನೇ ಅಲ್ಲ ದೇವರು ಎನ್ನುವಂಥ ರೀತಿ ಆ ಮಟ್ಟಕ್ಕೆ ಕೆಳಗಿಳಿಯುವಂಥದ್ದು ಒಬ್ಬ ಅರಸನು ತನ್ನ ಬಟ್ಟೆಯನ್ನು ಹರಿದುಕೊಳ್ಳುವಂಥದ್ದು ಹೇಳಿದರೆ. ಹಲ್ಲೆಲೂಯಾ. ನೋಡ್ರಿ ಪ್ರಿಯರೇ, ಅಲ್ಲಿ ಹೇಳ್ತಾರೆ ಬಟ್ಟೆಗಳನ್ನು ಹರಿದುಕೊಂಡನು. ಅಲ್ಲಿ ಹಾಗಾದರೆ ಇವತ್ತು ನಾವು ವಾಕ್ಯವನ್ನು ಕೇಳುವಾಗ ನಮಗೆ ಯಾವತ್ತಾದರೂ ಚುಚ್ಚಿದ ಅನುಭವ ಆಗ್ತದೆಯಾ ಇದು ನನಗೆ ಎಂಬುದಾಗಿ? ಇಲ್ಲ ಅಂದರೆ ಏನೋ ಸಮಸ್ಯೆ ಇದೆ ನಮ್ಮ ಹತ್ರ. ನಾವು ಸುಮ್ಮನೆ ಹೇಳ್ತೇವೆ, ಕೇಳ್ತೇವೆ, ಹೋಗ್ತೇವೆ, ಅದರಲ್ಲಿ ಏನೂ ಪ್ರಯೋಜನ ಇಲ್ಲ ಪ್ರಿಯರೇ. ಆದರೆ ಇಲ್ಲಿ ಬಟ್ಟೆಗಳನ್ನು ಹರಿದುಕೊಳ್ಳುವಂತ ಹೇಳುವಾಗ ಅವನು ಆಳವಾದ ದುಃಖದಿಂದ ತನ್ನನ್ನೇ ತಾನು ತಗ್ಗಿಸಿಕೊಳ್ಳುವಂಥದ್ದು ಮತ್ತು ಅವನಿಗೆ ತನ್ನ ಪಾಪವ ಜೀವನವನ್ನು ಅವನ ಮುಂದೆ ಬರುವಂಥದ್ದು. ಇವತ್ತು ನಾವು ಅನೇಕರಿಗೆ ತಪ್ಪು ಮಾಡಿ ನಾವು ಸಭೆಯಲ್ಲಿ ಬಂದು ಆರಾಮದಲ್ಲಿ ಕೂತ್ಕೊಂಡು ನಾವು ವಾಕ್ಯವನ್ನು ಕೇಳ್ತೇವೆ. ಏನು ನಮಗೆ ವಾಕ್ಯಕ್ಕೆ ಒಳಗೆ ಹೋಗುವುದಿಲ್ಲ, ಚುಚ್ಚುವುದಿಲ್ಲ. ಅನೇಕರ ನೋವಿಸಿ ನಾವು ಅನೇಕ ವರ್ತಿ ಬರ್ತೇವೆ, ಜಗಳ ಮಾಡಿ ಬರ್ತೇವೆ, ಸುಳ್ಳು ಹೇಳಿ ಬರ್ತೇವೆ, ಕ್ಷಮಿಸದೆ ಬರ್ತೇವೆ, ಇತರ ತಪ್ಪುಗಳನ್ನು ಕ್ಷಮಿಸದೆ ಕೂತ್ಕೊಳ್ತೇವೆ. ಇಲ್ಲಿಂದ ವಾಕ್ಯ ಬರ್ತಾ ಇರ್ತದೆ, ಪಾಸ್ಟರ್ ವಾಕ್ಯ ಹೇಳ್ತಾ ಇರ್ತಾರೆ, ಇತರ ತಪ್ಪುಗಳನ್ನು ಕ್ಷಮಿಸಿರಿ, ಕ್ರಿಸ್ತನ್ ನಿಮ್ಮನ್ನು ಕ್ಷಮಿಸಿದಂತೆ ಕ್ಷಮಿಸಿರಿ. ನಾನು ಅದನ್ನು ಕೇಳ್ತೇನೆ, ಇದು ನನಗೆಲ್ಲ ಅಂತೇಳಿ ಸುಮ್ಮನೆ ಕೂತ್ಕೊಳ್ತೇವೆ, ರೆಸ್ಪಾಂಡ್ ಮಾಡೋದಿಲ್ಲ. ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಅನೇಕ ಕಡೆಯಲ್ಲಿ ಹೇಳುವಂಥದ್ದು, ನೆರೆಯವನು ನಿನ್ನಂತೆಯೇ ಪ್ರೀತಿಸು. ನೆರೆಯವನ ಜೊತೆ ಜಗಳ ಆಡಿ ಅನೇಕ ವರ್ತಿ ನಾವು ಸಭೆಗೆ ಬರ್ತೇವೆ. ಇಲ್ಲಿ ವಾಕ್ಯ ಬರ್ತದೆ,
ನನ್ನ ನೆರೆ ನಿನ್ನಂತೆಯೇ ಪ್ರೀತಿಸು ಎಂಬುದಾಗಿ. ಅದು ನನಗಲ್ಲ ಅಂತೇಳಿ ನಾವು ಕೂತ್ಕೊಳ್ತೇವೆ, ರೆಸ್ಪಾಂಡ್ ಮಾಡಲ್ಲ ನಾವು ಪ್ರಿಯರೇ. ಅದರಿಂದಾಗಿ ಆ ವಾಕ್ಯದಲ್ಲಿರೋ ಒಂದು ಆಶೀರ್ವಾದವನ್ನು ನಾವು ಕಳೆದುಕೊಳ್ಳುತ್ತಾ ಇದ್ದೇವೆ. ಹಲ್ಲೆಲೂಯಾ. ಅಲ್ಲಿ ನೋಡ್ತೇವೆ, ಆತನು ಬಟ್ಟಲು ಹರಿದುಕೊಂಡು, ಅಂದರೆ ಅದರ ಅರ್ಥ ಅದು ಆತನ ದುಃಖ ಮತ್ತು ಪಶ್ಚಾತ್ತಾಪ. ಇವತ್ತು ಪಶ್ಚಾತ್ತಾಪ ಆಗ್ತಿದೆಯಾ ವಾಕ್ಯವನ್ನು ಕೇಳುವಾಗ ಅಥವಾ ಓದುವಾಗ? ಹೌದು ಸ್ವಾಮಿ, ನಾನು ಬದಲಾಗಬೇಕು, ನಮ್ಮನ್ನು ಯಾಕೆ ಆಗ್ತಾ ಇಲ್ಲ ಅಂದರೆ ನನ್ನ ತಲೆಯಲ್ಲಿ, ನನ್ನ ಮನಸ್ಸಿನ ನಾನು ಸರಿ ಇದ್ದೇನೆ, ಐ ಆಮ್ ಪರ್ಫೆಕ್ಟ್. ಯಾವ ವ್ಯಕ್ತಿಗೆ ನಾನು ಪರ್ಫೆಕ್ಟ್ ಎಂಬುದಾಗಿ ನಾವು ನೆನೆಸ್ತೇವಲ್ಲ, ಅಂಥ ವ್ಯಕ್ತಿ ಯಾವತ್ತೂ 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 ಕೂಡ ತಗ್ಗಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಹಂ ದೀನರಿಗಾದರೂ ನನ್ನ ಕೃಪೆ. ಹಲ್ಲೆಲೂಯಾ. ದೀನತೆ ಇದ್ದರೆ ಮಾತ್ರ ದೇವರ ವಾಕ್ಯವನ್ನು ಸ್ವೀಕಾರ ಮಾಡಲಿಕ್ಕೆ ಆಗ್ತದೆ. ದೀನತೆ ಇದ್ದರೆ ಮಾತ್ರ ನಾವು ಪಶ್ಚಾತ್ತಾಪದ ಕಡೆಗೆ ಹೋಗಲಿಕ್ಕೆ ಆಗ್ತದೆ. ದೀನತೆ ಇದ್ದರೆ ಮಾತ್ರ ನನ್ನ ತಪ್ಪು ಮಾಡಿದವ್ರ ಹತ್ರ ಹೋಗಿ ನಾನು ಮಾತನಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಸಾಧ್ಯ ಇಲ್ಲ ಪ್ರಿಯರೇ, ಸಾಧ್ಯ ಇಲ್ಲ. ನಮ್ಮ ಆಶೀರ್ವಾದ ಇಲ್ಲಿದೆ ಈ ವಾಕ್ಯವನ್ನು ಅನುಸರಣೆ ಮಾಡೋದ್ರಿಂದ. ಹಾಗಾಗಿ ನಾವಿವತ್ತು ಇಲ್ಲಿ ನಾವು ನೋಡ್ತೇವೆ, ಅವನ ತಂದೆಯಾಗಿ ಅವನ ಅಜ್ಜನಾಗಿ ಯಾವ ಹಾಗೆಯನ್ನು ನಾವು ಮಾಡುವುದಿಲ್ಲ. ಅವನು ದೇವರ ವಾಕ್ಯವನ್ನು ಕೇಳುವಾಗ ಅವನು ಬಟ್ಟೆಯನ್ನು, ಹಾಗಾದರೆ ನಾವು ನೋಡುತ್ತೇವೆ ಅಪೊಸ್ತಲ ಕೃತ್ಯದಲ್ಲಿ ಕೂಡ 2:37 ವಚನದಲ್ಲಿ ಪೇತ್ರನು ತನ್ನ ಪ್ರಥಮ ಪ್ರಸಂಗ ಮಾಡುವಾಗ ಅಲ್ಲಿ ಜನರು ಕೇಳಿದಾಗ ಏನು ಮಾಡಿದರು? ಅವ್ರು ಏನಾಯಿತು? ವಾಕ್ಯ ಹೇಳ್ತೆ 37 ವಚನ, ಇದನ್ನು ಅವರು ಕೇಳಿ, ವಾಕ್ಯವನ್ನು ಮಾತನ್ನು ಕೇಳಿ ಅವರಿಗೆ ಅಲಗು ನಟ್ಟಂತಾಯಿತು. ಅಲಗು ನಟ್ಟಂತಾಯಿತು, ಪಿನ್ನಲ್ಲಿ ಚುಚ್ಚಿದಾಗಾಯಿತು. ನಮಗೆ ಒಂದು ದಿವಸ ನನ್ನ ಪ್ರೀತಿಯ ಸಹೋದರ, ನಿಮ್ಮನ್ನು ಪರೀಕ್ಷಿಸಿಕೊಳ್ಳ್ರಿ, ನನ್ನನ್ನು ನಾನು ಪರೀಕ್ಷಿಸಿಕೊಳ್ಳುತ್ತೇನೆ, ನಿಮ್ಮನ್ನು ಪರೀಕ್ಷಿಸಿಕೊಳ್ಳ್ರಿ. ಒಂದು ವೇಳೆ ಈ ವಾಕ್ಯ ಬರುವಾಗ, ಇಂಥ ಮಾತುಗಳು ಬರುವಾಗ ಒಂದು ದಿನ ಆದರೂ ನಿಮಗೆ ಚುಚ್ಚಿದಂಥ ಅನುಭವದಲ್ಲಿದ್ದೀರಾ? ಅಯ್ಯೋ ದೇವರೇ, ಸ್ವಾಮಿ ನಾನು ಬದಲಾಗಬೇಕಲ್ಲ ಎಂಬುದಾಗಿ ತಗ್ಗಿಸಿಕೊಂಡಿದ್ದೇವಾ? ಇದು ನಮಗೆ ಆಗದಿದ್ದರೆ ಏನೋ ನಮ್ಮಲ್ಲಿ ಸಮಸ್ಯೆ ಇದೆ. ನಾನು ವಾಕ್ಯವನ್ನು ಸ್ವೀಕಾರ ಮಾಡ್ತಿಲ್ಲ, ಕೇವಲ ಕೇಳ್ತಾ ಇದ್ದೇವೆ, ಬಿಡ್ತಾ ಇದ್ದೇವೆ ಅಷ್ಟೇ. ಹಲ್ಲೆಲೂಯಾ. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಆತನು ನಾವು ಎಷ್ಟೇ ತಪ್ಪು ಮಾಡಿದ್ರು ಇವತ್ತಿಗೂ ಕೂಡ ಆತ ನಮ್ಮನ್ನು ಪ್ರೀತಿಸಿ, ಮಗನೇ ಮಗಳೇ ನನ್ನ ಹತ್ರ ಬನ್ನಿರಿ, ನಾನು ನಿಮಗೆ ಆಶೀರ್ವಾದ ಮಾಡುತ್ತೇನೆ, ನೀನು ಬದಲಾಗಿರಿ ಎಂಬುದಾಗಿ ಹೇಳುವಂಥ ದೇವರಾಗಿದ್ದಾನೆ. ಅದಕ್ಕೋಸ್ಕರ ಸಭೆ ಎಲ್ಲಿ ಹೋದರೂ ವಾಕ್ಯ ನಮಗೆ ಸಿಗ್ತದೆ. ಹಲ್ಲೆಲೂಯಾ. ಹಾಗಾದರೆ ಪ್ರೀತಿ ದೇವಜನರೇ, ನಾವು ದೇವರ ವಾಕ್ಯಕ್ಕೆ ನಾವು ಏನಾಗಬೇಕು? ವಿಧೇಯರಾಗಬೇಕು. ವಿಧೇಯತೆಯಿಂದ ಆಶೀರ್ವಾದ ಬರ್ತದೆ. ಹಾಗಾಗಿ ವಾಕ್ಯ ಕೂಡ ಹೇಳ್ತೇವೆ, ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗ, ಎಷ್ಟು ದಿವಸ ಪ್ರಾರ್ಥನೆ ಮಾಡ್ತೀರಿ ದಿನದಲ್ಲಿ? ಜನರು ಇಲ್ಲಿ ಕೂತವರು ಎಷ್ಟು ಸಲ ಮಾಡ್ತೀರಿ? 1 ಸಲ 2 ಸಲ ಅಂತ ಖಂಡಿತ ಮಾಡ್ತೀವಿ ನಾವು, ಅಲ್ವಾ? ಒಂದು ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಮಾಡ್ತೇವೆ, 2 ಮಲಗೋದಕ್ಕಿಂತ ಮುಂಚೆ 100% ಮಾಡ್ತೇವೆ ಇಲ್ವಾ? 99% ಇದೊಂದು ಮಾಡ್ತೇವೆ. ಅಷ್ಟು ದೇವರ ಆಶೀರ್ವಾದ ಮಾಡು ಅಂತೇಳಿ ಹೇಳ್ತೇವೆ, ಅಲ್ವಾ? ಅಲ್ಲಲ್ಲಿ ಒಳ್ಳೆಯದು ನಾವು ಪ್ರಾರ್ಥನೆ ಮಾಡಬೇಕು. ಆದರೆ ವಾಕ್ಯ ಹೇಳ್ತದೆ, ನೀನು ಪ್ರಾರ್ಥನೆ ಮಾಡುವಾಗೆಲ್ಲ ನಿನ್ನ ಮನಸ್ಸಿನಲ್ಲಿ ಅಥವಾ ನಿನಗೆ ಯಾರಾದ್ರೂ ತಪ್ಪು ಮಾಡೋ ಕ್ಷಮಿಸು ಅಂತ ಹೇಳ್ತದ? ಎಲ್ಲಿದೆ? ಮಾರ್ಕನ ಸುವಾರ್ತೆಯಲ್ಲಿ ನೋಡ್ರಿ, ಮಾರ್ಕನ ಸುವಾರ್ತೆ 11:24 ವಚನ, 11:25 ಓದ್ರಿ. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿ. ಇದನ್ನು ನಾವು ಬೇಕಾದ್ರೆ ಎಷ್ಟೋ ಸಲ ಓದ್ತೇವೆ, ಕೇಳ್ತೇವೆ, ಪ್ರಾರ್ಥನೆ ಹೀಗೇನೆ ಮಾಡ್ತೇವೆ, ಸಿಟ್ಟಲ್ಲೇ ಇರ್ತದೆ. ದೇವರೇ ಪ್ರಾರ್ಥನೆ ಮಾಡೋ, ದೇವರೇ ಅವರನ್ನು ನೋಡಿಕೋ ಸ್ವಾಮಿ, ಬಿಡಬೇಡ, ನನಗೆ ಅನ್ಯಾಯ ಮಾಡಿದರೆ ಹಾಗೇನು ಬೇಕಿದ್ರೆ ಪ್ರಾರ್ಥನೆ ಮಾಡ್ತೇವೆ. ಹಾಗೆ ಹೇಳ್ತದ? ಇಲ್ಲ. ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿ ಆಮೇಲೆ ಪ್ರಾರ್ಥನೆ ಮಾಡು. ಅದರ ಅರ್ಥ ನಿನ್ನ ಮನಸ್ಸಿನಲ್ಲಿ, ನಿನ್ನ ಹೃದಯದಲ್ಲಿ ಇನ್ನೊಬ್ಬನ ಮೇಲೆ ಯಾವುದಾದರೂ ಕಹಿ ಭಾವನಿದ್ದರೆ ಅಂಥ ಪ್ರಾರ್ಥನೆ ಕೇಳಲ್ಪಡುವುದಿಲ್ಲ. ಫಸ್ಟ್ ನೀನು ಸರಿಯಾಗಿ ಆಮೇಲೆ ಪ್ರಾರ್ಥನೆಗೆ ಬಾ, ನನ್ನೊಟ್ಟಿಗೆ ಮಾತಾಡಲಿಕ್ಕೆ ಬಾ, ಜೊತೆಮಾನವರನ್ನು ನೀನು ಪ್ರೀತಿಸು, ಅವರನ್ನು ನೀನು ಕ್ಷಮಿಸು, ಆಮೇಲೆ ಬಾ ಪ್ರಾರ್ಥನೆಗೆ. ನಾನು ಹೇಳಿದಲ್ಲ, ದೇವರ ವಾಕ್ಯ ಹೇಳ್ತಾ ಇದೆ. ಅದಕ್ಕೆ ರೆಸ್ಪಾಂಡ್ ಮಾಡಬೇಕು ಪ್ರಿಯರೇ. ನಾವು ಕೇವಲ ನಾವು ಹೋಗುವುದಲ್ಲ. ಹಾಗಾಗಿ ಅಲ್ಲಿ ದೇವರ ವಾಕ್ಯ ಇವತ್ತು ಸಿಗ್ತಾ ಇದೆ ನಮಗೆ. ದೇವರ ವಾಕ್ಯ ಹೇಳ್ತಾ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಅವನ ಆಶ್ರಯಿಸ್ರಿ, ಈ ವಾಕ್ಯವನ್ನು ಆಶ್ರಯಿಸಿಕೊಳ್ಳ್ರಿ. ವಾಕ್ಯ ಸಿಗ್ತಾ ಇದೆ. ಇವತ್ತು ನೀವು ಕೇಳುವಂಥ ವಾಕ್ಯ ನಿಮ್ಮ ಜೀವನ ದೊಡ್ಡ ಆಶೀರ್ವಾದವನ್ನು ತರುವಂಥದ್ದಾಗಿದೆ. ಹಾಗಾದರೆ ನಾವು ಈ ಆಶೀರ್ವಾದ ಪಡ್ಕೊಳ್ಬೇಕಾದ್ರೆ
ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. ಯಾಕೋಬನ ಪತ್ರಿಕೆಯಲ್ಲಿ ಹೇಳ್ತಾನೆ 4ನೇ ಅಧ್ಯಾಯ 10ನೇ ವಚನದಲ್ಲಿ, ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ಆಗಲ ಆತನು ನಿಮ್ಮನ್ನು ಮೇಲಕ್ಕೆ ಎತ್ತುವನು. ಅಲ್ಲಿ ಗ್ಯಾಸ್ ಬಂತು. ಹಲ್ಲೆಲೂಯಾ. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಗ್ಯಾಸ್ ಅಂದರೆ ಇಲ್ಲಿ ಅಲ್ಲ, ಅಲ್ಲಿ ಹೊರಗಡೆ ಗಾಡಿ ಬಂತು. ಹಾಗಾಗಿ ಇಲ್ಲಿ ನಾವು ನೋಡ್ತೇವೆ, ಅಹಂಕಾರಿಗಳನ್ನು ದೇವರೇನು ಮಾಡ್ತಾನೆ, ದೇವರು ಎದುರಿಸ್ತಾನೆ ಅಂತ. ದೇವರು ಅದರರ್ಥ ನೀವು ಪ್ರೈಡ್ ಇದ್ದರೆ ನಮಗೆ ಯಾರನ್ನೂ ಕ್ಷಮಿಸಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ವಾಕ್ಯವನ್ನು ನಮ್ಮ ಜೀವನ ಅಳವಡಿಸಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಹಾಗಾದರೆ ನಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ನಾವೇನು ಮಾಡಬೇಕು, ವಾಕ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ಈ ಯೋಷಿಯನಿಗೆ ಒಬ್ಬ ಮಗ ಇರ್ತಾನೆ. ಯೋಷಿಯನಿಗೆ ಇವನು ಇಲ್ಲಿ ಬರೋದಿಲ್ಲ, ಈ 2 ಅರಸಲ್ಲಿ ಬರೋದಿಲ್ಲ. ಅವನು ಯೆರೆಮೀಯದಲ್ಲಿ ನೋಡ್ತೇವೆ ನಾವು. ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ 36ನೇ ಅಧ್ಯಾಯದಲ್ಲಿ ಯೋಷಿಯನಿಗೆ ಒಬ್ಬ ಮಗನಿದ್ದಾನೆ. ಅವನ ಜೀವನದಲ್ಲಿ ನೋಡ್ರಿ, ನಾನು ಮತ್ತೆ ಅಲ್ಲಿ ಯೋಷಿಯನ ಹತ್ರನೇ ಬರ್ತೇನೆ. ಆದರೆ ಯಾವ ರೀತಿ ಆಶೀರ್ವಾದ ಬರ್ತೇನೆ ನಾನು ನಿಮಗೆ ತೋರಿಸಿಕೊಡ್ತೇನೆ. 36ನೇ ಅಧ್ಯಾಯ 1ನೇ ವಚನದಲ್ಲಿ, ಯೋಷಿಯನ ಮಗನು ಯೆಹೂದ ಅರಸನಾದ ಯೆಹೋಯಾಕೀಮನು. ಹೆಸರೇನು ಹೇಳ್ರಿ? ಯೆಹೋಯಾಕೀಮ. ಇವನು ಆಳಿಕೆ 4ನೇ ವರ್ಷದಲ್ಲಿ ಇವನಿಗೆ ಕೂಡ ಒಂದು ದೇವರು ವಾಕ್ಯ ಕೊಡ್ತಾನೆ. ನಾನು ಹೇಳ್ತೇನೆ ಪ್ರಿಯರೇ, ತಪ್ಪು ಮಾಡಿದವನಿಗೆ ಕೂಡ ದೇವರ ವಾಕ್ಯ ಕೊಡ್ತಾನೆ. ಯಾಕೆ ಗೊತ್ತಾ? ಬದಲಾವಣೆ ಮಾಡಲಿಕ್ಕೋಸ್ಕರ. ತಪ್ಪು ಮಾಡಿದವನಿಗೆ ದೇವರ ವಾಕ್ಯ ಸಿಗಲ್ಲ ಅಂತೇಳಿ ಇಲ್ಲ. ಅವನು ದೇವರು ತುಂಬ ಬಿಟ್ಟುಬಿಡುವುದಿಲ್ಲ. ಅವನಿಗೆ ಮತ್ತೆ ಮತ್ತೆ ಅವಕಾಶಗಳನ್ನು ಕೊಡ್ತಾನೆ. ಈ ಅವಕಾಶವನ್ನು ಎಷ್ಟು ನಾವು ನಮ್ಮ ಜೀವನ ಅಳವಡಿಸ್ತೇವೋ ಅಲ್ಲಿ ಆಶೀರ್ವಾದ. ಇವನು ಕೂಡ ತಪ್ಪು ಮಾಡಿ ಜೀವಿಸ್ತಾನೆ. ನೀವು ನೋಡ್ರಿ 21ನೇ ವಚನಕ್ಕೆ ಬನ್ನಿರಿ. 36, ಯೆರೆಮೀಯ 36:21. ಏನು ನಾನು ನಿಮಗೆ ಸ್ಟೋರಿ ಹೇಳ್ತಿಲ್ಲ, ನಿಮ್ಗೆ ಅರ್ಥ ಆಗಲಿಕ್ಕಿಲ್ಲ. ಒಂದು ನಿಮಿಷ ಕೂಡಲೇ ಇಲ್ಲಿ ಒಂದು ನಿಮಿಷ. ಇವನಿಗೆ ಏನಾಗ್ತದೆ, ದೇವರ ವಾಕ್ಯ ಸಿಗ್ತದೆ. ಈ ವಾಕ್ಯ ಸಿಕ್ಕುವಾಗ ಇವನ ಮುಂದೆ ಕೂಡ ಓದುತ್ತಾರೆ. ಯಾವ ರೀತಿ ತಂದೆಯ ಮುಂದೆ ಓದ್ತಾರೋ ಅದೇ ರೀತಿ ಮಗನ ಮುಂದೆ ಓದ್ತಾರೆ. ಕೂಡಲೇ ಅರಸನು ಸುರುಳಿಯನ್ನು ತರುವುದಕ್ಕೆ ಯಹೂದಿಯನ್ನು ಕಳುಹಿಸಿದನು. ಅವನು ಲೇಖಕನಾದ ಎಲಿಷಾಮನ ಕೋಣೆಯೊಳಗಿಂದ ಅದನ್ನು ತೆಗೆದುಕೊಂಡು ಬಂದು ಅರಸನ ಮತ್ತು ಅವನ ಪಕ್ಕದಲ್ಲಿ ನಿಂತಿದ್ದ ಸಕಲ ಪ್ರಧಾನರ ಮುಂದೆ ಓದಿದನು. ಆಗ ಪುಷ್ಯ ಮಾಸ ಅಂದ್ರೆ ತಂಪುಗಾಲ, ಡಿಸೆಂಬರ್ ತಿಂಗಳಿರ್ಬೋದು, ಮೋಸ್ಟ್ಲಿ ಡಿಸೆಂಬರ್ ಜನವರಿ. ಅರಸನು ಚಳಿಗಾಲದ ಮನೆಯಲ್ಲಿ ಕೂತಿದ್ದನು. ಅವನ ಮುಂದೆ ಅಗ್ನಿಷ್ಟಿಕೆಯು ಉರಿಯುತ್ತಿತ್ತು. ಅವನ ಮುಂದೆ ಅಗ್ನಿಷ್ಟಿಕೆ ಅಂತ ಹೇಳಿದ್ರೆ, ನೀವು ಮಡಿಕೇರಿಗೆ ಹೋದ್ರೆ ಆ ಚಳಿಗಾಲ ಅಲ್ಲಿ ಏನ್ ಮಾಡ್ತಾರೆ, ಬೆಂಕಿದ್ದು ಅಲ್ಲಿ ಒಂದು ಮನೆಯಲ್ಲೇ ಇರ್ತದೆ, ಬೆಂಕಿ ಉರಿಯುವಂತ ಒಂದು ಮನೆ ಆಗಿ ಒಂಥರ. ಯಹೂದಿಯು ಬರವಣಿಗೆಯ 3-4 ಪುಟಗಳನ್ನು ಓದಿದ ಹಾಗೆಲ್ಲ ಅರಸನು ಆಯಾ ಭಾಗಗಳನ್ನು ಚೂರಿಯಿಂದ ಕತ್ತರಿಸಿ ಏನ್ ಮಾಡ್ತಾನಂದ್ರೆ, ತಂದೆ ಓದಿ ಕೇಳಿದ ಕೂಡಲೇ ಅವನೇನ್ ಮಾಡ್ತಾನೆ, ಬಟ್ಟೆ ಹರಿತಾನೆ. ಮಗ ಆ ವಾಕ್ಯವನ್ನು ಕೇಳಿದ ಕೂಡಲೇ ಆ ವಾಕ್ಯವನ್ನು ಚೂರಿಯಿಂದ ಕತ್ತರಿಸಿ ಅಗ್ನಿಷ್ಟಿಕೆ ಅಥವಾ ಅಗ್ನಿಗೆ, ಬೆಂಕಿಗೆ ಹಾಕಿ ಬಿಡ್ತಾನೆ. ಇಬ್ಬರನ್ನು ಡಿಫ್ರೆನ್ಸ್ ನೋಡ್ರಿ. ಇವನು ರೆಸ್ಪಾಂಡ್ ಮಾಡ್ತಾನೆ, ಇವನು ಸಿಕ್ಕಿದ ಕೂಡಲೇ ಕತ್ತರಿಸಿ ಅಗ್ನಿಗೆ ಹಾಕ್ತಾರೆ. ನೀವು ಹೇಳ್ಬೋದು, ನಾನು ಇದನ್ನು ಮಾಡಲ್ಲ ಅಂತೇಳಿ. ನಾವು ಯಾವತ್ತೂ ಕೂಡ ವಾಕ್ಯವನ್ನು ಬೆಂಕಿಗೆ ಹಾಕುವುದಿಲ್ಲ ಅಂತೇಳಿ. ಪ್ರಿಯರೇ, ಮರೆತು ಹೋಗುವಂಥದ್ದು ಅಂತ ಹೇಳಿದ್ರೆ ಅದು ಬೆಂಕಿ ಹಾಕಿದಾಗೆ. ವಾಕ್ಯವನ್ನು ಕೇಳಿ ಮರ್ತೋಗಿ ಜೀವಿಸ್ತೇವಲ್ಲ, ಅದು ಬೆಂಕಿ ಹಾಕಿದಾಗೆ, ಅಂದರೆ ಮರ್ತು ಹೋಯ್ತದು. ಇಲ್ಲಿ ನೋಡ್ರಿ, ಅವನು ಹೇಳ್ತಾನೆ ಅಗ್ನಿಷ್ಠ ಬೆಂಕಿ ಹಾಕುತ್ತಾ ಬಂದನು. 24ನೇ ವಚನ ನೋಡ್ರಿ, ಏನು ಹೇಳ್ತಾನೆ, ಅರಸನಾಗಲಿ 24 ಸುರುಳಿಯ ಮಾತುಗಳನ್ನ ಕೇಳಿದ ಅವನ ಸೇವಕರಲ್ಲಿ ಯಾರೇ ಆಗಲಿ ಏನಂತೆ, ಭಯಪಡಲಿಲ್ಲ. ಇವತ್ತು ದೇವರ ವಾಕ್ಯವನ್ನು ಕೇಳುವಾಗ ಎಷ್ಟು ಜನ ಇದು ದೇವರದೇ ಮಾತು ಎಂಬುದಾಗಿ ಎಷ್ಟು ಜನ ಇದನ್ನು ರೆಸ್ಪಾಂಡ್ ಮಾಡಿ ಅಥವಾ ಭಯಪಟ್ಟುಕೊಂಡು ಅದನ್ನು ಅಂಗೀಕಾರ ಮಾಡ್ತಾ ಇದ್ದೇವೆ ಪ್ರಿಯರೇ. ತಂದೆ ಭಯಪಟ್ಟನು, ತಂದೆ ರೆಸ್ಪಾಂಡ್ ಮಾಡಿದನು, ತಂದೆ ತಗ್ಗಿಸಿಕೊಂಡನು, ತಂದೆ ತನ್ನ ಪಾಪವನ್ನು ಎದುರಿಟ್ಟುಕೊಂಡನು, ತಂದೆ ಆತನ ಬಟ್ಟೆಯನ್ನು ಹರಿದುಕೊಂಡನು. ಮಗ ನನಗಲ್ಲ, ಇದು ಪಾಸ್ಟರ್ಗೆ, ಇದು ನನಗಲ್ಲ, ಆಶಕ್ಕನಿಗೆ, ಇನ್ನೊಬ್ಬರಿಗೆ
ಅವರಿಗೆ ಇವರಿಗೆ ಇಲ್ಲ ಪ್ರಿಯರೇ, ಈ ವಾಕ್ಯ ಕೇಳುತ್ತಿರುವಂಥ ಪ್ರತಿಯೊಬ್ಬೊಬ್ಬರಿಗೂ ಕೂಡ ದೇವರು ಇವತ್ತು ಮಾತನಾಡ್ತಿದ್ದಾನೆ. ದೇವರ ವಾಕ್ಯವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿ ಜೀವಿಸೋದಾದರೆ ನಾನು ಹೇಳ್ತೇನೆ, ದೇವರು ಆಶೀರ್ವಾದ ನಡೆಸ್ತಾನೆ. ಆದರೆ ನಾವು ಇದೇ ರೀತಿ ಯಾಕೀಮನ ಹಾಗೆ ನಾವು ಒಂದು ವೇಳೆ ಯಾಕೀಮನ ಹಾಗೆ ಒಂದು ವೇಳೆ ನಾವು ಈ ವಾಕ್ಯವನ್ನು ಕೇಳಿ ಅದನ್ನು ಮರೆತು ಬಿಟ್ಟು ಒಂದು ವೇಳೆ ಬೆಂಕಿ ಅಂತಹ ಜೀವನ ನಾವು ಮಾಡೋದಾದರೆ ಅದರಿಂದ ಯಾವ ಪ್ರಯೋಜನ ಇಲ್ಲ. ಅಲ್ಲಿ ನೋಡ್ರಿ, ವಾಕ್ಯ ಹೇಳ್ತದೆ, ಆ ಸುರುಳಿಯ ಮಾತು ಕೇಳಿ ಅವನ ಯಾರೇ ಭಯಪಡಲಿಲ್ಲ, ಬಟ್ಟೆಗಳನ್ನು ಹರಿದುಕೊಳ್ಳಲಿಲ್ಲ, ಏನೂ ರೆಸ್ಪಾಂಡ್ ಮಾಡಲಿಲ್ಲ. ಇವತ್ತು ದೇವರ ಆಲಯದ ಅನೇಕರು ಬರ್ತಾರೆ, ಏನೂ ರೆಸ್ಪಾಂಡ್ ಮಾಡೋದಿಲ್ಲ. ದೇವರ ವಾಕ್ಯನ ಕೇಳ್ತಾರೆ, ಹಂಗೇನೆ ಹೋಗ್ತಾರೆ, ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ, ಏನೂ ಪ್ರಯೋಜನ ಇಲ್ಲ. ದೇವರ ಆಶೀರ್ವಾದ ನಿಜವಾಗಿ ನಾವು ಸಾಕ್ಷಿಗಳಾಗಿ ಜೀವಿಸಬೇಕಾದ್ರೆ ದೇವರ ವಾಕ್ಯವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿ ಜೀವಿಸಲೇಬೇಕು. ರೆಸ್ಪಾಂಡ್ ಮಾಡಬೇಕು. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಆತನು ನಮಗೆ ರೆಸ್ಪಾಂಡ್ ಮಾಡಲಿಕ್ಕೆ ಕರಿತಾ ಇದ್ದಾನೆ. ನನ್ನ ಮಗನೇ ಮಗಳೇ, ಕೇಳಿದ ಮಾತಿಗೆ ನೀನು ವಿಧೇಯನಾಗು. ಹಲ್ಲೆಲೂಯಾ. ಆದರೆ ಕೆಲವರು ಅಲ್ಲಿ ಎಚ್ಚರಿಕೆ ಕೊಡ್ತಾನೆ. ಯೆಹೋಯಾಕೀಮನಿಗೆ 25ನೇ ವಚನ ನೋಡ್ರಿ. ಎಲ್ಲ ತಾನನ್ನು ದೆಲಾಯನು ಗೆರ್ಮಯನ್ನು ದಯಮಾಡಿ ಸುರುಳಿಯನ್ನು ಸುಡಬಾರದೆಂದು ಅರಸನಿಗೆ ವಿಜ್ಞಾಪನೆ ಮಾಡಿದರೂ ಅವನು ಕೇಳಲಿಲ್ಲ. ಇವತ್ತು ಕೂಡ ಅನೇಕ ಸಾರಿ ಎಚ್ಚರಿಕೆ ಮಾತು ಬಂದರೂ ಕೂಡ ಅವನು ಕೇಳಲಿಲ್ಲ. ಅವನ ಗತಿ ಹೇಗಾಯ್ತಂತ ಹೇಳಿದ್ರೆ, ಅವನನ್ನು ನೆಬೂಕದ್ನೆಚ್ಚರನು ಬಂದು ಸರಸರನೇ ಎಳೆದುಕೊಂಡೋಗಿ ಅವನು ಸೆರೆಮನೆಯಲ್ಲಿಟ್ಟು ಅವನ ಎಂಥ ಅಂತ್ಯ ಬಂತ ಹೇಳಿದ್ರೆ ಅವನು ಯಾವಾಗಲೂ ಶಾಪಕ್ಕೆ ಗುರಿಯಾಗ್ತಾನೆ. ಆದರೆ ರೆಸ್ಪಾಂಡ್ ಮಾಡಿದಂಥ ಇಲ್ಲಿ ಯಾರು? ಯೋಷೀಯನು. ಅವನ ಜೀವನ ನೋಡ್ರಿ. ಆಗ ಅವನೇನು ಮಾಡ್ತಾನೆ, 22:14 ಅವನೇನು ಮಾಡ್ತಾನೆ ಅಂದರೆ, 2 ಅರಸುಗಳು 22ನೇ ಅಧ್ಯಾಯ 14ನೇ ವಚನ, 2 ಅರಸು 22:14. ಆಗ ಯಾಜಕನಾದ ಹಿಲ್ಕಿಯನು, ಅಹೀಕಾಮ್, ಅಕ್ಬೋರ್, ಶಾಫನ್, ಅಸಾಯ ಎಂಬವರು ಹುಲ್ದ ಎಂಬ ಪ್ರವಾದಿನಿಯ ಬಳಿಗೆ ಹೋಗಿ ಆಕೆಯ ಹತ್ತಿರ ವಿಚಾರಿಸಿದ ವಾಕ್ಯ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬೇಕೆಂಬುದಾಗಿ ವಿಚಾರ ಮಾಡಲಿಕ್ಕೆ ಅಲ್ಲಿ ಹೋಗ್ತಾರೆ. ವಿಚಾರ ಮಾಡಿ ಹೋಗ್ತಾರೆ. ಇವತ್ತು ನಾನು ಹೇಳ್ತೇನೆ, ಇಷ್ಟೆಲ್ಲ ವಾಕ್ಯ ನಾವು ಕೇಳ್ತೇವಲ್ಲ, ನಮಗೆ ಅರ್ಥ ಆಗಿದ್ರೆ ಒಂದು ಸಾರಿ ಆದರೂ ಹೋಗಿ ಬಂದು ನಾವು ಪಾಸ್ಟರ್ ಇದು ವಾಕ್ಯ ಏನೆಂಬುದಾಗಿ ನಾವು ವಿಚಾರಿಸಿದ್ದೇವಾ? ಇದು ಏನೆಂಬುದಾಗಿ ನಾವು ವಿಚಾರಿಸಿದ್ದೇವಾ? ರೆಸ್ಪಾಂಡ್ ಮಾಡ್ತಿದ್ದೇವಾ? ಇದೇ ರೀತಿ ಪೇತ್ರನ ಆ ಒಂದು ಮಾತುಗಳು ಕೇಳಿದ ಜನರು ಕೂಡ ನೋಡ್ರಿ ಅಲಗು ನಟ್ಟಂತಾಗಿ ಪೇತ್ರನ ಉಳಿದ ಅಪೊಸ್ತಲರು, ಸಹೋದರರೇ ನಾವೇನು ಮಾಡಬೇಕು ಎಂಬುದಾಗಿ ಅವರು ಕೇಳ್ತಾರೆ. ನಾವೇನು ಮಾಡಬೇಕು? ರೆಸ್ಪಾಂಡ್. ನಾವೀಗ ಏನು ಮಾಡಬೇಕು? ವಾಕ್ಯ ಕೇಳಿದ್ದೇವೆ, ಇದರಲ್ಲಿ ಈ ರೀತಿಯಾಗಿ ಬರ್ದೀಗ ಏನು ಮಾಡಬೇಕು? ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವ ಜನರೇ, ನಾವು ಈ ಲೋಕದಲ್ಲಿ ದೇವರ ಸಾಕ್ಷಿಯಾಗಿ ಜೀವಿಸಬೇಕು ದೇವರು ಕರೆದಿದ್ದಾನೆ. ನಾವು ಈ ಲೋಕದಲ್ಲಿ ಭಯವಿಲ್ಲದೆ ಜೀವಿಸಬೇಕೆಂಬುದೇ ದೇವರು ನಮ್ಮನ್ನು ಕರೆದಿದ್ದಾನೆ. ನಾವು ಈ ಲೋಕದಲ್ಲಿ ನಾವು ನಿಜವಾಗ್ಲೂ ಬೆಳಕಾಗಿ ಜೀವಿಸಬೇಕೆಂಬ ದೇವರು ನಮ್ಮನ್ನು ಕರೆದಿದ್ದಾನೆ. ಇದೆಲ್ಲ ಬೆಳಕು ಅಥವಾ ಸಾಕ್ಷಿ ಭಯವಿಲ್ಲದೆ ಜೀವನ ಮಾಡಬೇಕಾದ್ರೆ ಈ ವಾಕ್ಯ ನಮಗೆ ಬೇಕು. ಇದಕ್ಕೆ ರೆಸ್ಪಾಂಡ್ ಮಾಡಬೇಕು. ಹಲ್ಲೆಲೂಯಾ. ಮತ್ತೆ ನಾವು ಮುಂದಕ್ಕೆ ನೋಡ್ತೇವೆ, ಈ ವಾಕ್ಯವನ್ನು ಅಳವಡಿಸುವ ಫಲಿತಾಂಶ 23ನೇ ವಚನ ಬನ್ನಿ. 23ನೇ ಅಧ್ಯಾಯಕ್ಕೆ ಬನ್ನಿ. 2 ಅರಸು 23. ನಾನು ಮುಗಿಸ್ತೇನೆ. ಅನಂತರ ಅರಸನು ದೂತರ ಮುಖಾಂತರವಾಗಿ ಯೆರೂಸಲೇಮಿನ ಮತ್ತು ಯಹೂದ ಪ್ರಾಂತದ ಬೇರೆ ಎಲ್ಲಾ ಊರುಗಳ ಹಿರಿಯರನ್ನು ತನ್ನ ಬಳಿಗೆ ಕರೆಸಿ, ಯೆರೂಸಲೇಮಿನವರನ್ನು, ಬೇರೆ ಎಲ್ಲಾ ಯಹೂದ್ಯರನ್ನು, ಯಾಜಕರು, ಪ್ರವಾದಿಗಳು ಇವರನ್ನು ಕರಕೊಂಡು ಯೆಹೋವನ ಆಲಯಕ್ಕೆ ಹೋದನು. ಸಾಕು. ಪ್ರಥಮವಾಗಿ ಅರಸನು ಮಾಡಿದ್ದೇನೆಂದ್ರೆ ಎಲ್ಲರನ್ನು ಕರ್ಕೊಂಡು ಆಲಯಕ್ಕೆ ಬರುವಂಥದ್ದು. ಒಬ್ಬ ವ್ಯಕ್ತಿ ದೇವರ ವಾಕ್ಯವನ್ನು ತನ್ನ ಜೀವನದಲ್ಲಿ ಅಳವಡಿಸಿ ಜೀವಿಸುವುದಾದರೆ ಅವನೇನು ಮಾಡ್ತಾನೆ ಅಂದರೆ, ತಾನು ಮಾತ್ರ ಅಲ್ಲ ತನ್ನ ಜೊತೆ ಇರುವಂಥವ್ರನ್ನ ಆಲಯಕ್ಕೆ ಕರೆದುಕೊಂಡು ಯಾಕಂದರೆ ಅಲ್ಲಿ ದೇವರ ವಾಕ್ಯ ಇದೆ, ಇಲ್ಲಿ ಆಶೀರ್ವಾದ ಇದೆ, ಇಲ್ಲಿ ದೇವರು ಮಾತನಾಡ್ತಾನೆ ಎಂಬುದಾಗಿ ಅನೇಕರಿಗೆ ಹೇಳಿ ಎಲ್ಲರನ್ನು ಕರ್ಕೊಂಡು ಏನು ಮಾಡ್ತಾನೆ ಅಂದರೆ ದೇವರ ಆಲಯಕ್ಕೆ ಬರ್ತಾನೆ. ಪ್ರಿಯರೇ, ಇವತ್ತು ನಾನು ನೀವು ದೇವರ ಬಗ್ಗೆ ಗೊತ್ತಿದೆ, ದೇವರು ಸತ್ಯ ದೇವರು ಎಂಬುದು ನನಗೆ ಗೊತ್ತಿದೆ. ಎಷ್ಟು ಜನರು ನಮ್ಮ ಸಾಕ್ಷಿಯ ಮೂಲಕ ಇಲ್ಲ ದೇವರು ಮಾತಾಡ್ತೇನೆ ಬನ್ನಿರಿ ಎಂಬುದಾಗಿ ನಾವು ಕರ್ಕೊಂಡು ಬರ್ತೇವೆ. ಪರೀಕ್ಷಿಸಿಕೊಳ್ಳುವ. ಎರಡನೇದಾಗಿ, ಚಿಕ್ಕವರು ಮೊದಲುಗೊಂಡು ದೊಡ್ಡವರವರೆಗೆ ಎಲ್ಲರೂ ಅವನನ್ನು ಹಿಂಬಾಲಿಸಿದರು. ಯಾರನ್ನು ಹಿಂಬಾಲಿಸಿದರು? ಯೋಷೀಯ ಅರಸನನ್ನು ಹಿಂಬಾಲಿಸಿದರು. ಯಾಕೆ? ಇಲ್ಲಿ ಏನೋ ಇದೆ, ಈ ಮನುಷ್ಯನಲ್ಲಿ ಏನೋ ಇದೆ ಎಂಬುದಾಗಿ ಅವರು ಹಿಂಬಾಲಿಸ್ತಾರೆ.
ಪ್ರಿಯರೇ, ಇವತ್ತು ನಾನು ನಮ್ಮ ಜೀವನವನ್ನು ನೋಡಿ, ನನ್ನ ನಡತೆಯನ್ನು ನೋಡಿ, ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ನಮ್ಮನ್ನು ಹಿಂಬಾಲಿಸಬೇಕು. ಪ್ರಿಯರೇ, ಇವತ್ತು ನನ್ನ ನಡತೆ ನೋಡಿ, ನನ್ನ ಮಾತು ಕೇಳಿ ಯಾರು ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ? ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ಜನರು ನಮ್ಮನ್ನು ಹಿಂಬಾಲಿಸುವಂಥವರಾಗಿರಬೇಕು. ಯಾಕಂದ್ರೆ ಅದರ್ಥ ನಮ್ಮ ನಡತೆ ನೋಡಿ ನಮ್ಮ ದೇವರ ಕಡೆಗೆ ಬರುವಂಥವರಾಗಿರಬೇಕು. ಮೂರನೇದಾಗಿ ಅಲ್ಲಿ ಅವರೆಲ್ಲರನ್ನು ಕೇಳಿಸು, ಯೆಹೋವನ ಆಲಯ ಸಿಕ್ಕಿದ ನಿಬಂಧನೆ ಸಂಪೂರ್ಣವಾಗಿ ಓದಿದನು. ವಾಕ್ಯವನ್ನು ಓದಿಸುವಂಥ ಕಾರ್ಯ ಅಲ್ಲಿ ಆಲಯದಲ್ಲಿ ಪ್ರಾರಂಭವಾಯಿತು. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವಜನರೇ, ಅಷ್ಟು ಮಾತ್ರವಲ್ಲ, 23:3 ಹೇಳ್ತದೆ, ಕಂಬದ ಬಳಿಯಲ್ಲಿ ನಿಂತು ತಾನು ಯೆಹೋವನ ಮಾರ್ಗದಲ್ಲಿ ನಡೆಯುವುದಾಗಿಯೂ ಆತನ ಆಜ್ಞಾವಿಧಿಗಳನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಕೈಗೊಳ್ಳುವುದಾಗಿಯೂ ನಿಬಂಧನಾ ಗ್ರಂಥದಲ್ಲಿ ಬರೆದ ಎಲ್ಲ ವಾಕ್ಯಗಳು ನೆರವೇರಿಸುವಾಗಿಯೂ ಯೆಹೋವನಿಗೆ ಪ್ರಮಾಣ ಮಾಡಿದನು. ಹಲ್ಲೆಲೂಯಾ. ಇವತ್ತಷ್ಟು ಜನ ರೆಡಿ ಇದ್ದೀರಿ, ದೇವರೇ ಇವತ್ತಿನಿಂದ ಈ ವಾಕ್ಯಾನುಸಾರ ನಡೀತೇನೆ. ನಾನು ಕೇವಲ ಹೇಳುವವನು ಅಥವಾ ಕೇಳುವವನು ಓದುವವನು ಮಾತ್ರವಾಗಿರದೆ, ದೇವರೇ ಇವತ್ತಿನಿಂದ ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳಿದ ಪ್ರಕಾರ ನಡೀತೇನೆ, ಯಾವಾಗ ನಿನ್ನ ವಾಕ್ಯ ಬರ್ತದಕ್ಕೆ ರೆಸ್ಪಾಂಡ್ ಮಾಡ್ತೇನೆ ಎಂಬುದಾಗಿ ಎಷ್ಟು ಜನ ನೀವು ರೆಡಿಯಾಗಿದ್ದೀರಿ? ಹಲ್ಲೆಲೂಯಾ. ನೀವೊಂದು ವೇಳೆ ನಿಮ್ಮ ಮನಸ್ಸಿನ ಹೌದು ಸ್ವಾಮಿ ನಾನು ಈ ರೀತಿ ಮಾಡಲಿಕ್ಕೆ ರೆಡಿ ಇದ್ದೆ ಅಂತ ಹೇಳುವಾಗ ಪವಿತ್ರಾತ್ಮ ದೇವರು ನಮಗೆ ಸಹಾಯ ಮಾಡ್ತಾನೆ. ಸ್ವಂತ ಬಲದಿಂದ ಅನೇಕ ವರ್ಕ್ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮ ದೇವರು ನಮಗೆ ಹಾಗಾಗಿ ಎಲ್ಲ ಜನರು ಪ್ರಮಾಣ ಮಾಡುವಂತೆ ಮಾಡಿದರು. 5ನೇದಾಗಿ 23:5 ಯೆಹೋವನ ಆಲಯದಲ್ಲಿದ್ದ ಅಶೀರ ವಿಗ್ರಹ ಸ್ತಂಭವನ್ನು ತರಿಸಿ ಯೆರೂಸಲೇಮಿನ ಹೊರಗಿರುವ ಕಿದ್ರೋನ್ ಹಳ್ಳಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅದನ್ನು ಸುಡಿಸಿ ಪುಡಿ ಪುಡಿ ಮಾಡಿಸಿ ಪುಡಿಯನ್ನು ಕನಿಷ್ಠ ಜನರ ಸ್ಮಶಾನದಲ್ಲಿ ಹಾಕಿಸಿದನು. ಹಲ್ಲೆಲೂಯಾ. ಅದರ ಅರ್ಥ ನಮ್ಮ ಒಳಗೆ ಇವತ್ತು ವಿಗ್ರಹ ಎಲ್ಲಿದೆ ವಿಗ್ರಹ? ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಹೊರಗಿನ ವಿಗ್ರಹದ ಬಗ್ಗೆ ಮಾತಾಡೋದಿಲ್ಲ. ಒಳಗೆ ನಮ್ಮ ಅನೇಕ ವಿಗ್ರಹಗಳಿದೆ. ನಾವೇ ಪ್ರೀತಿ ಮಾಡುವಂಥ ವಿಗ್ರಹ, ನಾವು ತುಂಬ ಪೂಜಿಸುವಂಥ ವಿಗ್ರಹ, ನಮ್ಮ ಮುದ್ದು ಮುದ್ದು ಪಾಪಗಳು ಎನ್ನುವಂಥ ವಿಗ್ರಹ. ಹಲ್ಲೆಲೂಯಾ. ಮುದ್ದು ಪಾಪ, ಇದು ಮಾಡಿದರೆ ಏನಾಗುವುದಿಲ್ಲ ಅಂತೇಳಿ ಇಂಥ ವಿಗ್ರಹಗಳನ್ನು ಬಿಸಾಡಿಬಿಟ್ಟರು. ಹಲ್ಲೆಲೂಯಾ. ನೋಡ್ರಿ, ನಾವು ನೋಡುವಾಗ ಕೊಲೋಸೆ ಸಭೆಗೆ ಬರೆಯುವಾಗ ಅದಕ್ಕೆ ಪೌಲನು ಹೇಳ್ತಾನೆ, 3ನೇ ಅಧ್ಯಾಯ 5ನೇ ವಚನ ಹೇಳ್ತಾನೆ, ಆದದರಿಂದ ನಿಮ್ಮಲ್ಲಿರೋ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ, ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆ, ಸಮವಾಗಿರುವ ಲೋಭ ಇವುಗಳು ವಿಸರ್ಜಿಸಿ ಬಿಡ್ರಿ. ಇದು ಅದನ್ನೇ ಮಾಡಿದವನು ಅಲ್ಲಿರುವಂಥ ಎಲ್ಲ ವಿಗ್ರಹಗಳನ್ನು ವಿಸರ್ಜಿಸಿ ಬಿಡುತ್ತಾನೆ. ಪ್ರಿಯರೇ, ಇದು ಇವತ್ತು ನಾವು ವಿಸರ್ಜಿಸಿ ಬಿಡಬೇಕು. ಇವತ್ತು ನಾವು ಇಲ್ಲಿ ಕೂತಿರುವಂಥ ಅನೇಕ ನಮ್ಮಲ್ಲಿ ಒಂದಲ್ಲ ಒಂದು ರೀತಿಯ ವಿಗ್ರಹಗಳು ನಮ್ಮೊಳಗಿರ್ತದೆ, ಮುದ್ದು ಪಾಪಗಳು ನಮ್ಮಲ್ಲಿರ್ತದೆ. ಇದನ್ನು ನಾವೇನು ಮಾಡಬೇಕೀಗ? ವಿಸರ್ಜಿಸಿ ಬಿಡಬೇಕು. ಆಗ ದೇವರ ಆಶೀರ್ವಾದ ನಾವು ಬದುಕುತ್ತೇವೆ. ಹಾಗಾಗಿ ವಾಕ್ಯವು ನಿಮ್ಮ ಹೃದಯದಲ್ಲಿ ಕೇಳಿದಾಗ ಈ ರೀತಿಯ ವಿಗ್ರಹದ ಸಿಂಹಾಸನ ಇದೆಯಲ್ಲ, ಅದು ಪುಡಿ ಪುಡಿಯಾಗಿ ಬೀಳ್ತದೆ. 2, ದೇಶದಲ್ಲಿ ಅದು ಯಾವಾಗಲೂ ಕೂಡ ಒಂದು ಪಶ್ಚಾತ್ತಾಪಕ್ಕೆ ಅದು ನಡೆಸಿಕೊಂಡು ಹೋಗ್ತದೆ. ಯೋಷಿಯನ್ನು ನೋಡಿದವರು ಮತ್ತು 3 ಯೋಷಿಯನು ದೇವರ ಒಡಂಬಡಿಕೆ ಕೇಳಿದ ಎಲ್ಲ ಜನರು ಎಲ್ಲರನ್ನು ಒಟ್ಟುಗೂಡಿಸಿದನು. ಮತ್ತು ವಾಕ್ಯವು ಒಂದು ಹೃದಯವನ್ನು ಪುನರುಜ್ಜೀವನಗೊಳಿಸಿದಾಗ ಅದೊಂದು ಕುಟುಂಬ, ಒಂದು ಸಭೆ, ಒಂದು ಜಿಲ್ಲೆ ಮತ್ತು ರಾಷ್ಟ್ರವನ್ನು ಬದಲಾಯಿಸಬಹುದು. ವಾಕ್ಯ ಏನು ಮಾಡ್ತದೆ? ಒಂದು ಕುಟುಂಬವನ್ನು ಬದಲಾಯಿಸ್ತದೆ, ವೈಯಕ್ತಿಕವಾಗಿ ಬದಲಾವಣೆ ಬರ್ತದೆ, ನಮ್ಮ ಜಿಲ್ಲೆಯನ್ನು ಬದಲಾವಣೆ ತರ್ತದೆ, ನಮ್ಮ ರಾಷ್ಟ್ರವನ್ನೇ ಬದಲಾವಣೆ ತರ್ತದೆ. ವಾಕ್ಯದಿಂದ ಮಾತ್ರ ಸಾಧ್ಯ ಪ್ರಿಯರೇ. ಹಾಗಾಗಿ ಇಲ್ಲಿ ನಾವು ನೋಡ್ತೇವೆ, ಕೊನೆಯದಾಗಿ ನಾವು ನೋಡುವಾಗ ಫೈನಲ್ ರಿಸಲ್ಟ್ 23-25 ನೋಡ್ರಿ, ದೇವರ ಮಾತು. ಯೆಹೋವನ ಕಡೆಗೆ ತಿರುಗಿಕೊಂಡು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬಲದಿಂದಲೂ ಮೋಶೆಯ ಧರ್ಮಶಾಸ್ತ್ರವನ್ನು ಅನುಸರಿಸಿದ ಯೋಷಿಯನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯವೂ ಇರಲಿಲ್ಲ. ಎಂತ ಸಾಕ್ಷಿ? ಈಗ ರೆಸ್ಪಾಂಡ್ ಮಾಡಿದ ಯೋಷಿಯನಿಗೆ ದೇವರು ಹೇಳುವಂಥ ಮಾತೇನೆಂದರೆ, ಯೋಷಿಯನ ಸಮಾನನಾದ ಅರಸನು ಮುಂಚೆಯೂ ತರುವಾಯ ಇರಲಿಲ್ಲ.
ಇವತ್ತು ಅಂಥ ಜೀವನ ನಮಗೆ ಎಷ್ಟು ಜನಕ್ಕೆ ಮಾಡಬೇಕು? ನಮ್ಮ ಹಾಗೆ ಹಿಂದೆನೂ ಯಾರಿಲ್ಲ, ಮುಂದೆನೂ ಯಾರು ಬರೋದಿಲ್ಲ. ಅಂಥ ಆಶೀರ್ವದಿಸಲ್ಪಟ್ಟಂಥ ಜೀವನ ಎಷ್ಟು ಜನಕ್ಕೆ ಮಾಡಬೇಕು? ಎಷ್ಟು ಜನಕ್ಕೆ ಮಾಡಬೇಕು? ಎಲ್ಲರಿಗೆ. ಕೈ ಎತ್ತಲಿಕ್ಕೆ ಬೇಡ ಅಷ್ಟೇ, ನೋ ಪ್ರಾಬ್ಲಮ್. ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡ್ರೆ ಸಾಕು, ಕೈಯೇ ಎತ್ತಬೇಕಾಗಿಲ್ಲ. ಇಲ್ಲ ದೇವರೇ, ನನಗೆ ಇಂಥ ಜೀವನ ಮಾಡಬೇಕು, ಆಶೀರ್ವದಿಸಲ್ಪಟ್ಟಂಥ ಜೀವನ ಮಾಡಬೇಕು. ಆಶೀರ್ವದಿಸಲ್ಪಟ್ಟಂಥ ಜೀವನ ಮಾಡಬೇಕಾದ್ರೆ ಯೋಷೀಯನ ಹಾಗೆ ದೇವರ ವಾಕ್ಯ ಬರುವಾಗ ನಾವು ಅದಕ್ಕೆ ರೆಸ್ಪಾಂಡ್ ಮಾಡಿರಿ. ಪಶ್ಚಾತ್ತಾಪ ಪಡುವ ಜಾಗದಲ್ಲಿ ಪಶ್ಚಾತ್ತಾಪ ಪಡ್ರಿ. ಹಲ್ಲೆಲೂಯಾ. ನಮ್ಮನ್ನು ತಿದ್ದುಕೊಳ್ಳ್ರಿ. ಅವನ ಮಗನಾಗೆ ಮಾಡೋದು ಬೇಡ. ಕೇಳಿದ ಮಾತುಗಳು ಮರೆತು ಜೀವಿಸುವಂಥ ಅಥವಾ ಅದನ್ನು ಬೆಂಕಿಗೆ ಹಾಕಿ ಜೀವಿಸುವಂಥ ಜೀವನ ಬೇಡ. ಹಲ್ಲೆಲೂಯಾ. ಇವತ್ತು ನಾವು ಅನೇಕ ಅರಸುಗಳು, ಇನ್ನೂ ಕೂಡ ಅನೇಕ ವಿಚಾರಗಳಿದೆ. ಆದರೆ ಪ್ರೀತಿಯ ದೇವಜನರೇ, ಇವತ್ತು ಎಷ್ಟು ಜನ ಈ ವಾಕ್ಯಕ್ಕೆ ರೆಸ್ಪಾಂಡ್ ಮಾಡ್ತೀರಿ? ಎಷ್ಟು ಜನ ರೆಸ್ಪಾಂಡ್ ಮಾಡ್ತೀರಿ? ನಾವು ಕೊನೆ ಹಾಡಿದಂಥ ಒಂದು ಹಾಡನ್ನು ಹಾಡುವಾಗ ಇವತ್ತು ಹೇಳುವ, ದೇವರೇ ನನಗೆ ಸಹಾಯ ಮಾಡು. ನಮಗೆ ಭಾಳ ಸುಲಭ ಇದೆ ಪ್ರಿಯರೇ. ಇವತ್ತು ಪವಿತ್ರಾತ್ಮ ದೇವರನ್ನು ವಾಗ್ದಾನ ಮಾಡಿದ್ದಾನೆ ಸ್ವಾಮಿ ನಮಗೆ. ನಿನಗೆ ಎಲ್ಲಿ ಹೋದರೂ ನಿನ್ನ ಜೊತೆ ಬರ್ತೇನೆ ಎಂಬುದಾಗಿ ಹೇಳಿದ ದೇವರು. ಯುಗದ ಸಮಾಪ್ತಿ ಎಲ್ಲ ದಿವಸವೂ ನಿನ್ನ ಸಂಗಡ ಇರ್ತೇನೆ ಎಂಬುದಾಗಿ ಹೇಳಿದ ದೇವರು. ನಿನ್ನ ಅನಾಥನಾಗಿ ನಾನು ಬಿಡುವುದಿಲ್ಲ, ನನಗೆ ಬೇರೊಬ್ಬ ಸಹಾಯಕನು ಕಳಿಸಿಕೊಡುತ್ತೇನೆ, ಪವಿತ್ರಾತ್ಮ ನಿಮಗೆ ಕೊಡುತ್ತೇನೆ ಎಂಬುದಾಗಿ ಹೇಳಿದ ದೇವರು. ಆತ ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ. ನೀವು ಭಯಪಡಬೇಡ್ರಿ. ಇವತ್ತು ಇಷ್ಟೇ ಮಾಡಿರಿ, ಬೇರೆ ಏನು ಮಾಡಬೇಡಿ, ಇಷ್ಟೇ ಮಾಡಿರಿ. ಯಾವ ರೀತಿ ಯೋಷೀಯ ಅರಸನು ತನ್ನ ಜೀವನದಲ್ಲಿ ವಾಕ್ಯ ಕೇಳಿದಾಗ ರೆಸ್ಪಾಂಡ್ ಮಾಡಿದನು, ಈ ರೆಸ್ಪಾಂಡ್ ಮಾಡಲಿಕ್ಕೆ ಕಲಿಯಿರಿ. ಹೌದು ಸ್ವಾಮಿ, ನಾನು ಬದಲಾಗಬೇಕು. ನೀನು ನೋಡುವಾಗ ನನ್ನ ಜೀವನ ಸ್ವಾಮಿ ನನ್ನ ಹಾಗೆ ಹಿಂದೆನೂ ಇರಬಾರ್ದು, ಮುಂದೆಯೂ ಯಾರು ಇರಬಾರ್ದು, ಅಂಥ ಜೀವನ ನಾನು ಮಾಡಬೇಕು ಸ್ವಾಮಿ ಎಂಬುದಾಗಿ ಒಂದು ವೇಳೆ ನಮ್ಮಲ್ಲಿರುವಂಥ ಇಲ್ಲಿ ಯಾರಿಗಾದರೂ ಮನಸ್ಸಿರುವುದಾದರೆ ಈ ಕ್ಷಣ ಎದ್ದು ನಿಲ್ಲುವ. ಕೊನೆಯದಾಗಿ ನಾವು ಹಾಡಿದ ಹಾಡನ್ನು ಹಾಡುವ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಒಪ್ಪಿಸಿಕೊಟ್ಟು ಯಾವ ರೀತಿ ಯೋಷೀಯನು ಅವನು ಅಲ್ಲಿ ಎಲ್ಲರೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು, ದೇವರೇ ಇವತ್ತಿನಿಂದ ನಿನ್ನ ವಾಕ್ಯಾನುಸಾರ ನಾನು ನಡೆಯುತ್ತೇನೆ, ಅದಕ್ಕೆ ನಾನು ರೆಸ್ಪಾಂಡ್ ಮಾಡ್ತೇನೆ ಸ್ವಾಮಿ, ನಿನ್ನನ್ನು ಸಂತೋಷಪಡಿಸುವಂಥ ಜೀವನ ನಾನು ಮಾಡ್ತೇನೆ. ದೇವರೇ, ನನ್ನನ್ನು ನೋಡಿದವರು ಸ್ವಾಮಿ ನನ್ನನ್ನು ಹಿಂಬಾಲಿಸಿಕೊಂಡು ಬರುವ ಹಾಗೆ, ದೇವರೇ ನಿನಗೆ ಮಹಿಮೆ ತರುವ ಹಾಗೆ ನಾನು ಜೀವಿಸ್ತೇನೆ ಎಂಬುದಾಗಿ ಈ ಕ್ಷಣದಲ್ಲಿ ಒಂದು ವೇಳೆ ನೀವೆಲ್ಲರೂ ಕೂಡ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದಾದರೆ ಪವಿತ್ರಾತ್ಮ ನಿಮಗೆ ಸಹಾಯ ಮಾಡ್ತಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸ್ತುತಿಗೆ ಯೋಗ್ಯನೇ ಮಹಿಮೆ ನಿನಗೆ, ನನ್ನ ಕರಗಳನೆತ್ತಿ ಎಂದು ನಿನ್ನನ್ನೇ ಆರಾಧಿಸುವೆ. ಸ್ತುತಿಗೆ ಯೋಗ್ಯನೇ ಮಹಿಮೆ ನಿನಗೆ, ನನ್ನ ಕರಗಳನೆತ್ತಿ ಎಂದು ನಿನ್ನನ್ನೇ ಆರಾಧಿಸುವೆ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಸ್ತುತಿಗೆ ಯೋಗ್ಯನೇ ಮಹಿಮೆ ನಿನಗೆ, ನನ್ನ ಕರಗಳನೆತ್ತಿ ಎಂದು ನಿನ್ನನ್ನೇ ಆರಾಧಿಸುವೆ. ಸ್ತುತಿಗೆ ಯೋಗ್ಯನೇ ಮಹಿಮೆ ನಿನಗೆ, ನನ್ನ ಕರಗಳನೆತ್ತಿ ಎಂದು ನಿನ್ನನ್ನೇ ಆರಾಧಿಸುವೆ. ನೀ ಉನ್ನತ ಅದ್ಭುತವ ಮಾಡಿದೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ
ಅದ್ಭುತವ ಮಾಡಿದೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. Thank you, Holy Spirit. Thank you, Lord Jesus. Hallelujah, hallelujah. Thank you, Lord. ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. Thank you, Jesus. Thank you, Lord. ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ಸ್ವಾಮಿ. ಯೇಸುವೇ ನಿನಗೆ ಸ್ತೋತ್ರ, ತಂದೆಯೇ ನಿನಗೆ ಸ್ತೋತ್ರ, ಇಲ್ಲಿ ನಿನ್ನಿರುವುದಕ್ಕಾಗಿ ಸ್ತೋತ್ರ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಮಕ್ಕಳನ್ನು ನಿನ್ನ ಆಶೀರ್ವಾದ ಮಾಡಬೇಕು. ನಿನ್ನ ಮಕ್ಕಳ ಹಾಗೆ ಯಾರೂ ಇರಬಾರದು. ನಿನ್ನ ಮಕ್ಕಳು ಈ ಲೋಕದಲ್ಲಿ ಸಾಕ್ಷಿಗಳಾಗಬೇಕು. ನಿನ್ನ ಮಕ್ಕಳು ಧೈರ್ಯದಿಂದ ಬದುಕಬೇಕು. ನಿನ್ನ ಮಕ್ಕಳು ಆಶೀರ್ವಾದವನ್ನು ಪಡೆದುಕೊಂಡು ಬದುಕಬೇಕು. ನಿನ್ನ ಮಕ್ಕಳು ಚಿಂತೆಯಲ್ಲಿ ಬದುಕಬಾರದು ಎಂಬುದಾಗಿ ಸ್ವಾಮಿ ಕರ್ತನೇ, ಪ್ರತಿ ಸಾರಿ ದೇವರೇ ನಮ್ಮ ಸಂಗಡ ನೀನು ಮಾತನಾಡ್ತೀಯಲ್ಲ ದೇವರೇ, ನೀನು ನಮ್ಮ ಸಂಗಡ ಮಾತನಾಡ್ತೀಯಲ್ಲ ಸ್ವಾಮಿ. ಕರ್ತನೇ, ನಿನ್ನ ಮಾತುಗಳು ಗ್ರಹಿಸಿಕೊಳ್ಳುವಂತ ವಿಶೇಷವಾದ ಹೃದಯವನ್ನು ದಯಪಾಲಿಸಿಕೊಡು ಸ್ವಾಮಿ. ನಿನ್ನ ವಾಕ್ಯಕ್ಕೆ ನಾವು ಸ್ವಾಮಿ ದೇವರ ವಿಧೇಯರಾಗಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು ಸ್ವಾಮಿ. ಪ್ರತಿ ಸಾರಿ ವಾಕ್ಯ ಕೇಳುವಾಗ ಇದು ನನ್ನ ಸಂಗಡ ನೀನು ಮಾತನಾಡುತ್ತಿದ್ದೆ ಎಂಬುದಾಗಿ ದೇವರೇ ಗ್ರಹಿಸಿಕೊಳ್ಳುವಂತೆ ಪವಿತ್ರಾತ್ಮ ದೇವರು ನಮಗೆ ಸಹಾಯ ಮಾಡು. ಪ್ರತಿ ವಾಕ್ಯಗಳು ಕೇಳುವಾಗ ಅಲಗು ನಟ್ಟಂತ ಅನುಭವಗಳು ನಮಗೆ ಆಗಲಿ ಸ್ವಾಮಿ. ಅಲಗು ನಟ್ಟಂತ ಅನುಭವಗಳು ಆಗಲಿ ಸ್ವಾಮಿ. ಚುಚ್ಚಿದಂತ ಅನುಭವಗಳು ಆಗಲಿ ಸ್ವಾಮಿ. ನಾವು ದೇವರು ಇವತ್ತು ತಗ್ಗಿಸಿಕೊಳ್ಳುತ್ತೇವೆ ಸ್ವಾಮಿ. ನಿನ್ನ ಮಕ್ಕಳ ನಾವೆಲ್ಲರೂ ತಗ್ಗಿಸಿಕೊಳ್ಳುತ್ತೇವೆ ಸ್ವಾಮಿ. ನಮ್ಮ ಮೇಲೆ ನಿನ್ನ ಕರುಣೆ ಇರಲಿ ಸ್ವಾಮಿ. ಅನೇಕ ಆವರ್ತಿ ಒಂದು ವೇಳೆ ದೇವರೇ ನಿನ್ನನ್ನು ಬಿಟ್ಟು ನಾವು ಜೀವಿಸದೇ ಇರಬಹುದು ಸ್ವಾಮಿ. ನಿನ್ನ ವಾಕ್ಯಕ್ಕೆ ದೇವರೇ ನಾವು ವಿರೋಧವಾಗಿ ಹೋಗಿರಬಹುದು ಸ್ವಾಮಿ. ಕೇಳಿದ ಮಾತುಗಳಿಗೆ ನಾವು ವಿಧೇಯರಾಗದೇ ಇರಬಹುದು ಸ್ವಾಮಿ. ಇದ್ದಿರಬಹುದು ಕರ್ತನೆ. ಸಾರಿ, ನಮ್ಮನ್ನು ಕ್ಷಮಿಸು ಸ್ವಾಮಿ. ಇಂದಿನ ದೇವರೇ ನಾವು ಸ್ವಾಮಿ ದೇವರು ಇವತ್ತು ಸಭೆಯಾಗಿ ಕರ್ತನೆ ದೇವರೇ ನಾವು ಪ್ರಮಾಣ ಮಾಡುತ್ತೇವೆ. ನಮಗೆ ಸಹಾಯ ಮಾಡು ದೇವರೇ. ನಿನ್ನ ವಾಕ್ಯಾನುಸಾರ ಜೀವಿಸಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು ದೇವರೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. You deserve the glory and the honor. ಪ್ರಿಯರೇ, Lord, ನಾವು ಆರಾಧನೆ ಮಾಡುತ್ತಿರುವಾಗಲೇ ನಮ್ಮನ್ನು ಒಪ್ಪಿಸಿಕೊಡುವ ದೇವರಿಗೆ ಈ ದಿನ ನಿಮ್ಮ ಜೀವನ ದೊಡ್ಡ ಆಶೀರ್ವಾದ, ದೊಡ್ಡ ಬಿಡುಗಡೆ ಕೊಡುವಂತ ದಿನವಾಗಿದೆ. ಈ ಹಾಡು ಹಾಡುತ್ತಿರುವಾಗಲೇ ಲಾರ್ಡ್ ನಿಮ್ಮ ಹೃದಯವನ್ನು ದೇವರಿಗೆ ಒಪ್ಪಿಸಿಕೊಡ್ರಿ. ಒಂದು ದೊಡ್ಡ ಬದಲಾವಣೆ ತರುತ್ತದೆ ದೇವರು. Thank you, Lord. You do miracles so great, there is no one else like you. There is no one else like you, for you are great. You do miracles so great, there is no one else like you. There is no one else like you. Thank you, Lord. ಕರ್ತನಿಗೆ ಸ್ತೋತ್ರಪ್ಪ, ಸ್ತೋತ್ರ ಸ್ತೋತ್ರ ಸ್ವಾಮಿ. There is no ಸ್ತೋತ್ರ ಸ್ವಾಮಿ. one else like you. Thank you Jesus. ಕರ್ತನಿಗೆ ಸ್ತೋತ್ರಪ್ಪ. Thank you Lord. Thank you Jesus. ಕುಟುಂಬದಲ್ಲಿ ದೊಡ್ಡ ಬದಲಾವಣೆಯನ್ನು ದೇವರು ತರ್ತಾ ಇದ್ದಾರೆ. ಚಿಕ್ಕವರು ಅಂದ್ರೆ ಮಕ್ಕಳು, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಮಕ್ಕಳ ಜೀವನದಲ್ಲಿ ದೇವರು ಅನೇಕ ಬದಲಾವಣೆ ತರ್ತಾನೆ. ಯಾವಾಗ ನಾವು ವಾಕ್ಯಕ್ಕೆ ರೆಸ್ಪಾಂಡ್ ಮಾಡ್ತೇವೋ, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ದೇವರು ಚಿಕ್ಕವರನ್ನು, ನಮ್ಮ ಮನೆಯಲ್ಲಿರುವಂತ ಚಿಕ್ಕವರನ್ನು, ದೊಡ್ಡವರನ್ನು ದೇವರು ಬದಲಾಯಿಸುವನಾಗಿದ್ದಾನೆ. ಥ್ಯಾಂಕ್ ಯು. ಅವರ ಕುಟುಂಬದಲ್ಲಿ ಸಮಾಧಾನ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಲಾರ್ಡ್. ಈ ದಿನ ನೀವು ತೆಗೆದುಕೊಳ್ಳುವಂತ ಒಂದು ನಿರ್ಧಾರ ನಿನ್ನ ಕುಟುಂಬವನ್ನು ಬದಲಾಯಿಸುತ್ತದೆ. ಈ ದಿನವನ್ನು ತೆಗೆದುಕೊಂಡ ಒಂದು ನಿರ್ಧಾರ ನಿನ್ನ ವೈಯಕ್ತಿಕ ಜೀವನವನ್ನು ಬದಲಾಯಿಸುತ್ತದೆ. ಈ ದಿನವನ್ನು ತೆಗೆದುಕೊಂಡ ಒಂದು ನಿರ್ಧಾರ ನಿನ್ನ ಹಾಗೆ ಬೇರೆ ಯಾರು ಇಲ್ಲ ಅನ್ನುವಂತ ಸಾಕ್ಷಿಯನ್ನು ಉಂಟು ಮಾಡುತ್ತದೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. Thank you Jesus. Thank you Lord. Thank you Lord. You are great. You do miracles so great,
There is no one else like you. There is no one else like you. For you are great. You do miracles so great. There is no one else like you. There is no one else like you. There is no one else like you. ಇನ್ನು ನಮ್ಮ ಬಾಯಿ ತೆರೆಯುವ ನೀನು ಉನ್ನತ ಉನ್ನತ ಅದ್ಭುತ ನಿನ್ನ ಜೀವನದಲ್ಲಿ ಅದ್ಭುತದ ದಿನಗಳು ಯಾರು ಇಲ್ಲ. ಈ ದಿನ ಬದಲಾವಣೆಯನ್ನು ನೋಡುವ ದಿನ. ಅನೇಕ ವರ್ಷಗಳಿಂದ ಅನೇಕ ದಿನಗಳಿಂದ ನೀನು ಎದುರು ನೋಡುತ್ತಿರುವ ಅನೇಕ ಅದ್ಭುತ ಕಾರ್ಯಗಳು ನೋಡುವ ದಿನ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿನ್ನ ಹಾಗೆ ಯಾರು ಇಲ್ಲ. ಮನಸಾರೆ ಹೇಳಿ, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ಹಾಗೆ ಯಾರು ಇಲ್ಲ. ಅದ್ಭುತವನ್ನು ಮಾಡುವ ದೇವರು ನಮ್ಮ ದೇವರ ಹಾಗೆ ಯಾರು ಇಲ್ಲ. ನಿನ್ನ ಜೀವನವನ್ನು ಬದಲಾಯಿಸುವ ದೇವರು ನಮ್ಮ ದೇವರ ಹಾಗೆ ಯಾರು ಇಲ್ಲ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಬದಲಾವಣೆ. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯೋಷಿಯನ್ನು ತೆಗೆದುಕೊಂಡ ನಿರ್ಧಾರ ಅವನ ಕುಟುಂಬ ಮಾತ್ರವಲ್ಲ, ಅವನ ಜೊತೆಯಿರುವ ಪ್ರತಿಯೊಂದು ಬದಲಾವಣೆ. ಬದಲಾವಣೆ ನಿನ್ನ ಜೀವನದಲ್ಲಿ ಬದಲಾವಣೆ ನೀನು ತೆಗೆದುಕೊಂಡು ಬಂದ ನಿರ್ಧಾರದಲ್ಲಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್. ದೇವರೇ, ನಮ್ಮ ಸಂಗಡ ಇವತ್ತು ಮಾತನಾಡಿದಿ ಸ್ವಾಮಿ. ಇಲ್ಲಿ ಬಂದಿರುವ ಪ್ರತಿಯೊಬ್ಬೊಬ್ಬರ ಸಂಗಡ ನೀನು ಮಾತನಾಡಿದಿ ಸ್ವಾಮಿ. ಇವತ್ತು ನಾವು ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ. ನಿನ್ನ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ. ನಾವೇನು ಮಾಡಬೇಕು ಅದನ್ನು ಮಾಡ್ತೇವೆ ಸ್ವಾಮಿ. ನಮ್ಮ ಬಟ್ಟೆಗಳನ್ನೆಲ್ಲ, ನಮ್ಮ ಹೃದಯಗಳನ್ನು ಸ್ವಾಮಿ, ನಮ್ಮ ಹೃದಯಗಳನ್ನು ಸ್ವಾಮಿ ನಿನಗೆ ತೆರೀತೇವೆ. ವಾಕ್ಯಕ್ಕೆ ತೆರೀತೇವೆ. ವಾಕ್ಯಕ್ಕೆ ನಾವು ಜಾಗ ಮಾಡಿ ಕೊಡ್ತೇವೆ ಸ್ವಾಮಿ. ಥ್ಯಾಂಕ್ ಯು. ನಮ್ಮನ್ನು ನಾವು ಸ್ವಾಮಿ ದೇವರೇ ತಗ್ಗಿಸಿಕೊಳ್ಳುತ್ತೇವೆ. ಓ ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಅನೇಕರ ಜೀವನದಲ್ಲಿ ನೀವು ನೋಡ್ತೀರಿ ಪ್ರಿಯರೇ, ನೀವು ಕೊರತೆಯನ್ನು ನೋಡ್ತಾ ಇದ್ದೀರಲ್ಲ, ಈ ಕೊರತೆಯನ್ನು ದೇವರು ನೀಗಿಸುವನಾಗಿದ್ದಾನೆ. ನಿಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುವನಾಗಿದ್ದಾನೆ. ವಿಶೇಷವಾಗಿ ನನಗೆ ಆಗಾಗ ಬರ್ತಾ ಇರುವಂಥದ್ದು ಮಕ್ಕಳ ವಿಚಾರದಲ್ಲಿ. ನೀವು ಏನೆಲ್ಲ ಇವತ್ತು ದೇವರ ಮುಂದೆ ನೀವು ಮೊರೆ ಇಟ್ಟಿದ್ದೀರೋ, ನೀವೇ ತೆಗೆದುಕೊಳ್ಳುವಂಥ ನಿರ್ಧಾರದ ಮೂಲಕ ಅಲ್ಲಿ ದೊಡ್ಡ ಬದಲಾವಣೆ ತರ್ತಾರೆ. ದೊಡ್ಡ ಬದಲಾವಣೆ. ಕುಟುಂಬದ ವಿಷಯದಲ್ಲಿ ಕಣ್ಣೀರಿಡ್ತಾ ಇದ್ದೀರಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿನ್ನ ಕಣ್ಣೀರು ದೇವರು ನೋಡಿದ್ದಾನೆ. ನೀನು ತೆಗೆದುಕೊಳ್ಳುವಂತ ನಿರ್ಧಾರಗಳು ಥ್ಯಾಂಕ್ ಯು ಲಾರ್ಡ್ ದೊಡ್ಡ ಬದಲಾವಣೆ ತರ್ತದೆ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ನಿನ್ನ ಮಕ್ಕಳ ಕಣ್ಣೀರನ್ನು ನೋಡುವ ದೇವರು ನಿನ್ನ ಸ್ವಾಮಿ. ಕಣ್ಣೀರನ್ನು ನೋಡಿದೀರ, ನೋಡುವ ಆತನು ನಿನ್ನನ್ನು ನೋಡಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧ ಸ್ಥಳದಿ ನಿಲ್ಲಿಸಿದೆ ದೇವಾ ನಿಮ್ಮ ಮಹಿಮೆ ನಮ್ಮನ್ನೆಲ್ಲ. ಪರಿಶುದ್ಧ ಸ್ಥಳದಿ ನಿಲ್ಲಿಸಿದೆ
ದೇವರ ಶುದ್ಧ ಅಗ್ನಿಯು ಇಂದು ನಮ್ಮಲ್ಲಿ ಇಳಿದು ಬಂದದೆ. ದೇವರ ಶುದ್ಧ ಅಗ್ನಿಯು ಇಂದು ನಮ್ಮಲ್ಲಿ ಇಳಿದು ಬಂದಿದೆ. ಪರಿಶುದ್ಧ ಸ್ಥಳಕ್ಕೆ ನಿಲ್ಲಿಸಿದೆ. ದೇವಾಯ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳಕ್ಕೆ ನಿಲ್ಲಿಸಿದೆ. ದೇವ ಪ್ರಸನ್ನತೆ ನೆಲೆಗೊಂಡಿದೆ. ಓ ದೇವ ಪ್ರಸನ್ನತೆ ನಮ್ಮಲ್ಲಿ ನೆಲೆಗೊಂಡಿದೆ. ದೇವರ ಶುದ್ಧ ದೂತರು ನಮ್ಮ ಸುತ್ತಲೂ ಇಲ್ಲಿ ನಿಂತಿದ್ದಾರೆ. ದೇವರ ಶುದ್ಧ ದೂತರು ನಮ್ಮ ಸುತ್ತಲೂ ಇಲ್ಲಿ ನಿಂತಿದ್ದಾರೆ. ದೇವಾನಿ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳಕ್ಕೆ ನಿಲ್ಲಿಸಿದೆ. ದೇವಾನಿ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳಕ್ಕೆ ನಿಲ್ಲಿಸಿದೆ. ದೇವ ಪ್ರಸನ್ನತೆ ನೆಲೆಗೊಂಡಿದೆ. ಓ ದೇವ ಪ್ರಸನ್ನತೆ ನಮ್ಮಲ್ಲಿ ನೆಲೆಗೊಂಡಿದೆ. ದೇವರ ಶುದ್ಧ ಹಸ್ತವು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದೆ. ದೇವರ ಶುದ್ಧ ಹಸ್ತವು ನಿಮ್ಮ ಮಧ್ಯದಲ್ಲಿ ಇಳಿದು ಬಂದಿದೆ. ದೇವಾನಿ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳಕ್ಕೆ ನಿಲ್ಲಿಸಿದೆ. ದೇವಾನಿ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳಕ್ಕೆ ನಿಲ್ಲಿಸಿದೆ. ದೇವ ಪ್ರಸನ್ನತೆ ನಮ್ಮಲ್ಲಿಯೇ ನೆಲೆಗೊಂಡಿದೆ. ಓ ದೇವ ಪ್ರಸನ್ನತೆ ನಮ್ಮಲ್ಲಿಯೇ ನೆಲೆಗೊಂಡಿದೆ. ಓ ದೇವ ಪ್ರಸನ್ನತೆ ನಮ್ಮಲ್ಲಿಯೇ ನೆಲೆಗೊಂಡಿದೆ. Hallelujah. Oh la rama shakara lamo. Hallelujah. Oh la 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 la. Oh aralabe. Oh we worship you. We give glory. We praise you. Praise you. Lokora raba. Oh la riera bondre. Hey, ora la la la.
Thank you, Lord. Praise you, Jesus. Orile kataramo dorimi shabala toraba. Lekro brindili brisha labre. यीशु मसीह तेरे जैसा है कोई नहीं, तेरे चरणों में झुके आसमान और महिमा गाए ज़मीन। यीशु मसीह तेरे जैसा है कोई नहीं, तेरे चरणों में झुके आसमान और महिमा गाए ज़मीन। हम गाए हो साना तू राजाओं का है राजा, तेरी महिमा हुए सदा। तू है प्रभु हमारा खुदा, हम गाए हो सदा। तू राजाओं का है राजा, तेरी महिमा होवे सदा। तू है मबूद हमारा खुदा, तू है प्रभु हमारा खुदा, तू है प्रभु हमारा खुदा। ಲೈವ್ ನಲ್ಲಿರುವಂಥ ಪ್ರತಿಯೊಬ್ಬರನ್ನು ನೀನು ವಾಕ್ಯದ ಮೂಲಕ ಆಶೀರ್ವದಿಸತಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ಅವರಲ್ಲಿ ಇನ್ನೂ ಪ್ರತಿಯೊಬ್ಬರನ್ನ ಆಳದಿಂದ ಆಳಕ್ಕೆ ನಡೆಸಲಿ, ಮಹಿಮೆಯಿಂದ ಮಹಿಮೆ ನಡೆಸಲಿ, ಅದ್ಭುತದಿಂದ ಅದ್ಭುತವನ್ನು ಮಾಡಲಿ. ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಸ್ವಾಮಿ, ಅರಸನಾಗಿ ಯೋಶಿಯನಾಗಿ ಲಾರ್ಡ್ ನಿನ್ನ ವಾಕ್ಯವನ್ನು ರಿಸೀವ್ ಮಾಡಿ ಹೃದಯದಲ್ಲಿ ಜಾಗ ಕೊಟ್ಟು ಆಶೀರ್ವಾದದ ನಿಧಿಗಳಾಗಿ ಎಲ್ಲರೂ ಬ್ಲೆಸ್ ಇನ್ ಜೀಸಸ್ ನೇಮ್ ಲಾರ್ಡ್.